ಜನ್ಮ ನೀಡಿದಂತ ತಂದೆ ತಾಯಿಗಳಿಗೂ ಹಾಗೂ ಮಹೋದರ್ ಬಾಬಾಜಿ ಗುರುಗಳಿಗೂ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಈ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ನಂಗನಾಥ್ ಗುರುಜಿಗೂ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಮೇಡಮ್ ಕೇಳ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಇವತ್ತಿನ ಒಂದು ಸಮಗ್ರ ಜೀವನ ಶೈಲಿ ಅಂತಕ್ಕಂಥ ಭಾಗದಲ್ಲಿ ನನಗೆ ಗೊತ್ತಿರ್ತಕ್ಕಂಥ ನನ್ನ ಅರಿವಿಗೆ ಬಂದಿರತಕ್ಕಂಥ ನಾನು ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನ ಜೀವನ ಶೈಲಿ ಯಾವ ತರ ಇರಬೇಕು, ಯಾವ ತರ ನಾವು ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಜೀವರಾಶಿಗಳು ಎಲ್ಲವಕ್ಕೂ ಕೂಡ ಒಂದು ದಿನ ಸಾವು ಬಂದೇ ಬರುತ್ತೆ, ಇದು ಖಚಿತ, ಹೌದಾ? ಹೀಗಿದ್ದಾಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಾವಿಗೆ ಹೆದರಿ ಜೀವನ ಮಾಡ್ತಾ ಇದೀವಿ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾ ಇದಾರೆ, ನಾವು ಸಾವಿಗೆ ಹೆದರದೆ ಭಯ ಪಡದೆ ಜೀವಿಸ್ಬೇಕು. ಯಾವ ತರ ಅಂತಂದ್ರೆ ಇರೋಷ್ಟು ದಿವಸ ಯಾವ ತರ ಇರ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಬುಗುರಿ ಇರುತ್ತಲ್ಲ, ಆ ಬಣ್ಣದ ಬುಗುರಿಗೆ ಬಣ್ಣ ಹಚ್ಚಿರ್ತಾರೆ, ದಾರ ಸುತ್ತಿ ಬಿಟ್ಬಿಟ್ರೆ ಗಣ 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 ತಿರುಗ್ತಾ ಇರುತ್ತೆ. ಆ ತಿರುಗ್ತಕ್ಕಂಥ ಸಮಯದಲ್ಲಿ ಅದಕ್ಕೆ ಹಚ್ಚಿರ್ತಕ್ಕಂಥ ಬಣ್ಣ ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ, ಹೌದಾ? ಹೀಗೆ ತಿರುಗಿ 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 ಕೊನೆಗೆ ಅದು ತನ್ನ ಒಂದು ಚಲನೆಯ ಪವರ್ ಮುಗಿದ್ಮೇಲೆ ನೆಲಕ್ಕೆ ಬೀಳುತ್ತೆ, ಅಡ್ಡಾಗುತ್ತೆ. ಹಾಗೆ ನಾವು ಜೀವಿಸಿರೋವರೆಗೂ ಕೂಡ ನಮ್ಮ ಒಂದು ಸುಂದರವಾಗಿರ್ತಕ್ಕಂಥ ಜೀವನ ಚೆನ್ನಾಗಿರ್ಲಿ, ಎಲ್ಲರ ಮೆಚ್ಚಲಿ ಅನ್ನೋ ಉದ್ದೇಶಕ್ಕೆ ಈ ದೇಹಕ್ಕೆ ಏನೆಲ್ಲಾ ಮಾಡ್ತೇವೆ, ಜಿಮ್ ಮಾಡ್ತೇವೆ, ಎಕ್ಸರ್ಸೈಸ್ ಮಾಡ್ತೇವೆ, ಏನೆಲ್ಲಾ ತಿಂತೀವಿ, ಹೇರ್ ಕಲರ್ ಹಚ್ತೇವಿ, ಹೌದಾ? ಮುಖಕ್ಕೆ ಏನೆಲ್ಲಾ ಪೌಡರ್ ಸ್ನೋ ಹಾಕ್ತೇವಿ, ಕಲರ್ ಹಾಕ್ತೇವಿ, ಸೆಂಟ್ ಹಾಕ್ತೇವಿ. ಇಷ್ಟೆಲ್ಲಾ ಮಾಡಿದ್ರು ಕೂಡ ನಾವು ಪರ್ಮನೆಂಟ್ ಉಳಿತೇವೆ ಇಲ್ಲಿ? ಇಲ್ಲ. ನೆಲಕ್ ಬಿದ್ದು ಹೋದಾಗ ಇರೋವರೆಗೆ ಏನ್ ಸೂಪರ್ ಅದನ್ನ, ಏನ್ ಚೆನ್ನಾಗಿದಾನ ಅಂತಾರೆ, ಬಟ್ ನೆಲಕ್ ಬಿದ್ದಾಗ ಅದು ಒಂದು ಹೆಣ ಅಂತಾರೆ. ಇವತ್ತು ನಮ್ಮ ಬಾವಿಕಟ್ಟಿಯವರು ಕೊಟ್ಟಿರ್ತಕ್ಕಂತ ಸಂದರ್ಭ ಏನ್ ಹೇಳ್ತಾ ಇತ್ತು ಅಂದ್ರೆ, ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಡ್ವರ್ಗಗಳನ್ನ ಯಾವ ತರ ಕಂಟ್ರೋಲ್ನಿಗೆ ಇಟ್ಕೋಬೇಕು, ಹೆಂಗ್ ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಮಹಾಭಾರತ ರಾಮಾಯಣವನ್ನ ಕಥೆನ ಸೃಷ್ಟಿಯಾಗಿ ನಮಗೆ ಸಂದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತಗೋಬೇಕು. ಈಗ ತಾನೇ ನಮ್ಮ ಹಿರಿಯ ಮಾಸ್ಟರ್ ರಂಗನಾಥ್ ಗುರುಜಿ ಹೇಳಿದ್ರು, ಷಡ್ವರ್ಗಗಳಿಗೆ ಪರೀಕ್ಷೆ ಹೆಂಗ್ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು, ಹೌದಾ? ದುರ್ಯೋಧನನಿಗೆ ಪರೀಕ್ಷೆ ಹೆಂಗಾಯ್ತು, ಪಾಂಡವರಿಗೆ ಪರೀಕ್ಷೆಯಲ್ಲಿ ಅವರೆಲ್ಲರೂ ಫೇಲ್ ಆದ್ರು, ಬಟ್ ದುರ್ಯೋಧನ ಪಾಸ್ ಆದ. ಅಂದ್ರೆ ಸರಳವಾಗಿರ್ತಕ್ಕಂಥ ವಿಷಯವನ್ನೇ ಅಲ್ಲಿ ಚರ್ಚೆಗೆ ಬಂದು ಆ ಯಕ್ಷ ಪ್ರಶ್ನೆ ಅಂತ ಹೇಳ್ತಾರೆ. ಯಕ್ಷ ಪ್ರಶ್ನೆ ಸರಳಾಗಿರ್ತದೆ, ಅದು ಯಾರಿಗ್ ಗೊತ್ತಾಗುತ್ತೆ? ಯಾರು ಆತ್ಮಜ್ಞಾನ ಪಡೆದಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹೀಗಿದ್ದಾಗ ನಾವು ಇಲ್ಲಿರ್ತಕ್ಕಂಥ ನಮ್ಮ ವಿಠಲ್ ಭಯ್ಯ ಮತ್ತು ನಮ್ಮ ನಂದಾ ಮೇಡಮ್ ಅವರು ಒಂದು ಸಂಸ್ಥೆಯಲ್ಲಿ ತಗೊಂಡಿರ್ತಕ್ಕಂಥ ಅತ್ಯದ್ಭುತವಾದ ಜ್ಞಾನದ ಕೆಲವೊಂದಿಷ್ಟು ಅವತರಣಿಕೆಗಳನ್ನ ತಮ್ಮ ಮುಂದೆ ನಾನು ಸಾದರ ಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ, ನಮ್ಮ ಜೀವನ ಯಾವ ತರ ಇರ್ಬೇಕು, ಯಾವ ತರ ಲೈಫ್ ಲೀಡ್ ಮಾಡ್ಬೇಕು, ಹೆಂಗಿದ್ರೆ ನಮ್ಗೆ ಸಂತೋಷವಾಗಿ ಆನಂದವಾಗಿ ಇದ್ದು ಇರ್ತಕ್ಕಂಥ ಎಲ್ಲಾ ಆಯುಷ್ಯವನ್ನು ಪೂರ್ಣ ಅನುಭವಿಸಿ ನಾವ್ ಇಲ್ಲಿಂದ ನಾವು ತೆರ್ಗಡೆ ಹೊಂದ್ಬಹುದು, ಅಂದ್ರೆ ಮೋಕ್ಷ ಹೊಂದ್ಬಹುದು, ಎಲ್ಲರ ಪ್ರೀತಿಗೆ ಪಾತ್ರ ಆಗ್ಬಹುದು ಅನ್ನೋದಕ್ಕೆ ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮನ್ನ ಆಳ್ತಕ್ಕಂಥದ್ದು, ನಮ್ಮನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೈಂಡ್, ಮನಸ್ಸು ಅಂತಕ್ಕಂಥದ್ದು. ಮನಸ್ಸಿಗೆ ಯಾವ ತರ ಇಟ್ಕೋಬೇಕು, ಮನಸ್ಸಿನಲ್ಲಿ ಏನೇನ್ ಪ್ರಭಾವಗಳು ಬರ್ತವೆ, ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅಂತಕ್ಕಂಥದಕ್ಕೆ ಕೆಲವೊಂದಿಷ್ಟು ಅಂಶಗಳು ಬರ್ತವೆ ಇಲ್ಲಿ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಇಡೀ ಜೀವನ ನಿಂತಿರೋದೇ ನಮ್ಮ ಮನಸ್ಸು ತಗೊಳ್ತಕ್ಕಂಥ ನಿರ್ಧಾರಗಳು ಮತ್ತು ಅದು ಅಳವಡಿಸ್ಕೊಂಡಿರ್ತಕ್ಕಂಥ ಏನ್ ಅಪ್ಲೈ ಮಾಡ್ಕೊಂಡಿರುತ್ತೆ ಅದು ಲಿಸನ್ ಅಂಡ್ ಅಪ್ಲೈ ಅಂಡ್ ಡೂ ದ ವರ್ಕ್. ಏನ್ ಅದು ವರ್ಕ್ ಮಾಡಿಸುತ್ತೆ ನಮ್ಮ ದೇಹದಿಂದ ಅನ್ನೋದ್ರ ಮೇಲೆ, ಇವು ಮೂರ ಮೇಲೆ ನಮ್ಮ ಜೀವನ ಸಕ್ಸಸ್ಫುಲ್ ಅಥವಾ ಫೇಲ್ ಅನ್ನೋದ್ರ ನಿಂತಿರುತ್ತೆ. ಹೀಗಿದ್ದಾಗ ಇಲ್ಲೊಂದಿಷ್ಟು ಮನಸ್ಸು ಯಾವ ತರ ಇರ್ಬೇಕು, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಫಲವತ್ತಾದ ಭೂಮಿ ಮತ್ತು ಬರಡು ಭೂಮಿ ಅಂತ ಹೇಳ್ತಾರೆ. ಅಂದ್ರೆ ಫಲವತ್ತಾದ ಭೂಮಿಯಲ್ಲಿ ಏನ್ ಬೀಜ ಹಾಕಿದ್ರು ಕೂಡ, ಬೇವಿನ ಬೀಜ ಹಾಕಿದ್ರು ಹುಟ್ಟುತ್ತೆ, ಮಾವಿನ ಬೀಜ ಹಾಕಿದ್ರು ಹುಟ್ಟುತ್ತೆ, ಫಲ ಕೊಡುತ್ತೆ. ಅದೇ ಬರಡು ಭೂಮಿ ಒಳಗ ಏನ್ ಹಾಕಿದ್ರು ಫಲ ಕೊಡೋದಕ್ಕೆ ಚಾನ್ಸೇ ಇಲ್ಲ ಅದು. ಅದಕ್ಕೆ ಈ ದೇಹ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದ್ರೆ, ಮನಸ್ಸು ಈ ದೇಹಕ್ಕೆ ಮನಸ್ಸಿಗೆ ಏನ್ ನಾವು ಪಾಲಿಸ್ಬೇಕು ಅನ್ನೋದಕ್ಕೆ ಬರಡು ಮನಸ್ಸು, ಫಲವತ್ತಾದ ಮನಸ್ಸು ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಸೂಕ್ಷ್ಮವಾಗಿ ಗಮನಿಸಿ, ಬರಡು ಮನಸ್ಸು ಅಂದ್ರ ನಮ್ಮ ಲೈಫ್ ಲೀಡ್ ಮಾಡ್ಬೇಕಾದ್ರೆ ಏನನ್ನ ಪಾಲಿಸ್ಬೇಕು, ಏನನ್ನ ಪಾಲಿಸಬಾರದು, ಏನನ್ನ ಅಳವಡಿಸ್ಕೋಬೇಕು, ಏನನ್ನ ಅಳವಡಿಸ್ಕೋಬಾರದು, ಡೂ ದ ವರ್ಕ್, ಏನನ್ನ ಮಾಡಬೇಕು, ನಮ್ಮ ದೇಹದಿಂದ ಆಗ್ಲಿ ಮಾತಿನಿಂದ ಆಗ್ಲಿ ಏನನ್ನ ಮಾಡಬಾರ್ದು ಅನ್ನೋದಕ್ಕೆ ಒಂದು ಪಟ್ಟಿ ಮಾಡಿದ್ದಾರೆ. 26 ಅಂಶಗಳು ಏನ್ ಮಾಡಬಾರ್ದು, ಪಾಲಿಸಬಾರ್ದು ಅನ್ನೋವಿದ್ರೆ, ಏನ್ ಮಾಡ್ಬೇಕು, ಏನ್ ಪಾಲಿಸ್ಬೇಕು ಅನ್ನೋದಕ್ಕೆ 23 ಅಂಶಗಳು ಇದಾವೆ. ಫಸ್ಟ್ 26 ಅಂಶಗಳನ್ನ ಹೇಳ್ತೇನೆ ನಾನು, ಏನ್ ಮಾಡಬಾರ್ದು, ಏನ್ ಪಾಲಿಸಬಾರ್ದು ಅನ್ನೋದಕ್ಕೆ. ಯಾವುವು? ಕೋಪ ಅಥವಾ ಸಿಟ್ಟು, ಇದು ಸಹಜ, ಎಲ್ಲರಿಗೂ ಬರುತ್ತೆ. ಹಂಗಂತ ಕೋಪ ಇರ್ಲೇಬಾರ್ದು,
ಸಿಟ್ಟು ಇರ್ಲೇಬಾರ್ದು ಅಂತ ಹೇಳಲ್ಲ ನಾನು, ಇರ್ಬೇಕು, ಎಷ್ಟಕ್ಕೆ ಇರ್ಬೇಕು ಅನ್ನೋದಕ್ಕೆ ಅದಕ್ಕೂ ಕೂಡ ಒಂದು ಕಡೆ ಕತೆ ಬರುತ್ತೆ. ಹಾವಿಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ರಂತೆ. ಅವಾಗ ಅವಾಗ ಇದು ಏನಂತಂದ್ರೆ, ಯಾರಿಗೂ ನೀನು ಏನು ಮೋಸ ಮಾಡ್ಬೇಡ, ಕಚ್ಬೇಡ ಅಂತ, ಯಾಕಂದ್ರೆ ನೀ ಕಚ್ಚಿರ್ ಸತ್ತು ಹೋಗ್ತಾರೆ, ನಿನ್ನಲ್ಲಿ ವಿಷ ಇದೆ, ಅದಕ್ಕೆ ಯಾರಿಗೂ ಕಚ್ಬೇಡ ಅಂತ ಹೇಳಿದ್ನಂತೆ ಶಿವ. ಆಗ ಯಾರಿಗೂ ಕಚ್ಲಿಲ್ಲ ಅಂತ ಸುಮ್ನಿತ್ತಂತೆ. ಅದು ಏನ್ ನೋಡಿದ್ರಲ್ಲ ಕಡ್ಡಿ ತಗೊಂಡ್ ಚುಂಚೋದ್ ಎತ್ತಿಗೆ ಅದೆಲ್ಲ ಮಾಡಕತ್ತಿರಂತ. ಅವಾಗೆಲ್ಲ ಮೈಯೆಲ್ಲ ಗಾಯ ಹೋತಂತ. ಅವ ಶಿವನ ಹತ್ರ ಹೋತಂತದು. ನೋಡಿ ಸ್ವಾಮಿ, ನೀನ್ ಯಾರಿಗೂ ಕಚ್ಬೇಡ, ಏನ್ ಮಾಡ್ಬೇಡ ಅಂದದ, ಸಿಟ್ಟು ಮಾಡ್ಕೋಬೇಡ ಅನ್ನೋದಕ್ಕ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತಂತ. ಅವ ಶಿವ ಹೇಳಿದ್ನಂತ, ನಾನು ನಿನ್ಗೆ ಕಚ್ಬೇಡ ಅಂತ ಹೇಳಿದ್ದೀನಿ, ಆದ್ರೆ ನಿನ್ನ ಆವೇಶ ತೋರ್ಸ್ಬೇಡ ಅಂತ ಏನ್ ಹೇಳಿದ್ನ್ಯಾ? ನಿನ್ಗೆ ಯಾರಾದ್ರೂ ಹೊಡೆಯಕ್ ಬಂದಾಗ ಅಟ್ಲೀಸ್ಟ್ ಬುಷ್ ನಿನ್ಗೆ ಎಡೆ ಕೊಟ್ಟಿದ್ದೀನಿ, ಎಡೆ ಎತ್ತಿ ಬುಷ್ ಅನ್ನು, ಅವ್ರಿಗೆ ಭಯ ಬರುತ್ತೆ, ಹೋಗ್ತಾರೆ. ಅಂದ್ರೆ ಭಯವನ್ನು ಕ್ರಿಯೇಟ್ ಮಾಡಿ ನೀನು, ಅದ್ ಮಾಡೇ ತೀರ್ಬೇಡ ಅಂತ ಹೇಳಿದ್ ಶಿವ. ಆಗ ಹಾವು ತನ್ನ ರಕ್ಷಣೆಗೋಸ್ಕರ ಅಟ್ಲೀಸ್ಟ್ ಹೊಡೆಯಕ್ ಹೋದಾಗ ಹೆಡೆ ಎತ್ತಿ ಬುಷ್ ಅಂತಂತೆ. ನೋಡಿ, ಅವಾಗ ಅಟ್ಲೀಸ್ಟ್ ಹೆದರಿಕೆ ಬಂತಲ್ಲ, ಅವಾಗ ಕಡಿತಂತೆ ಹೆದರಿ ಯಾರು ಹೊಡೆಯಕ್ ಹೋಗ್ಲಿಲ್ಲಂತೆ. ಅಂದ್ರೆ ಮಾಡ್ಬೇಕು, ಎಷ್ಟಕ್ ಬೇಕು ಅಷ್ಟಕ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾನೆ. ಹಂಗೆ ಕೋಪ ಅಥವಾ ಸಿಟ್ಟು ಅಂತಕ್ಕಂಥದ್ದು ಇರ್ಬೇಕು, ಎಷ್ಟಕ್ ಬೇಕು ಅಷ್ಟಕ್ ಮಾತ್ರ ಇರ್ಲಿ ಅಂತ, ಅದರಿಂದ ಅನಾಹುತ ಆಗೋ ರೀತಿಲಿ ಇರಬಾರ್ದು. ಇನ್ನೊಂದು ಎರಡನೇದಾಗಿ ದುಃಖ, ಎಲ್ಲದಕ್ಕೂ ದುಃಖ ಮಾಡ್ಕೊಳ್ಳೋದಲ್ಲ, ದುಃಖ ಇರ್ಲೇಬಾರ್ದು ಅಂತಲ್ಲ, ಇರ್ಬೇಕು, ಎಷ್ಟಕ್ ಬೇಕಷ್ಟೇ. ಮೂರನೇದಾಗಿ ಬೇಜಾರು, ಎನಿ ಟೈಮ್ ಬರೇ ಬೇಜಾರು, ಎಲ್ಲದಕ್ಕೂ ಬೇಜಾರೇ, ಹೌದಾ, ಅದು ಇರಬಾರ್ದು. ಅಂತ ಹಠಮಾರಿತನ, ಹಿಂಗೇ ಆಗ್ಬೇಕು, ನಾ ಹೇಳ್ತೇ ಆಗ್ಬೇಕು, ಇದು ಹಠ ಅಲ್ಲ. ಅಲ್ಲಿ ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕಂಗ ಅದನ್ನು ಪಾಲನೆ ಮಾಡ್ಲಿಕ್ಕೆ ಹೊಂದ್ಕೋಬೇಕು. ಹಠಮಾರಿತನ ಅನ್ನೋದು ಎಷ್ಟಕ್ ಬೇಕು ಅಷ್ಟಕ್ಕೆ ಇರ್ಬೇಕು, ಕೊಟ್ಟಾರೆ ನಂದಿಂದನೇ ಆಗ್ಬೇಕು ಅನ್ನೋದು ಇರಬಾರ್ದು ಅಂತ. ಆಮೇಲೆ ಬರೀ ಕಿರಿಕಿರಿ ಮಾಡ್ಕೊಳ್ಳೋದು, ಯಾರು ಏನ್ ಮಾಡಿದ್ರು ಸಹಿಸ್ಕೊಳ್ಳಲ್ಲ, ಕಿರಿಕಿರಿ, ಎಲ್ಲದಕ್ಕೂ ಕಿರಿಕಿರಿ, ಅದ್ ಹಂಗಾಗ್ಬೇಕಾಯ್ತು, ಇದು ಹಿಂಗಾಗ್ಬೇಕಾಯ್ತು. ಆತಂಕ, ನಾಳೆ ಏನಾಕತ್ತೇನೋ, ಬದುಕ್ತಾನೆ ಇಲ್ಲ, ಊರ್ ಹೋಗ್ತಾನೆ ಇಲ್ಲ, ಮುಡ್ತಾನೆ ಇಲ್ಲ, ಅಯ್ಯೋ ಶಿವನೇ, ಇದು ಬೇಡ. ಸೇಡು ಮೋಸ್ಟ್ ಡೇಂಜರಸ್ ಅಂತ. ಇದು ಸೇಡು ಅಂದ್ರೆ ಯಾರ ಮೇಲೂ ಕೂಡ ನಾವು ಸೇಡ್ ತೀರ್ಸ್ಕೊಳ್ಳೋದು ಬೇಡ. ಆ ಸಮಯಕ್ಕೆ ಅವನು ಆಗ್ಬೇಕಾಯ್ತು, ಆ ಘಟನೆ ನಡಿಬೇಕಾಯ್ತು, ಅವ್ರು ಆ ಮಾತು ಅನ್ಬೇಕಾಯ್ತು, ಅಂದ್ಬಿಟ್ಟಿದಾರೆ ಅಷ್ಟೇ. ಏನಾಗ್ಬೇಕಾಗಿತ್ತು ಇವಾಗ? ಸ್ವಲ್ಪ ವೇಟ್ ಮಾಡಿದ್ರೆ ಮುಂದೆ ಏನಾಗುತ್ತೋ, ಅದಕ್ಕೆ ಸೇಡು ಬೇಡ ಅಂತ ಹೇಳ್ತಾರೆ. ಇನ್ನ ದ್ವೇಷ ಅಂತಕ್ಕಂಥದ್ದು ಕೂಡ ಬೇಡ, ಹಗೆ ಸಾಧಿಸೋದು, ದ್ವೇಷ ಮಾಡೋದು ಬೇಡ, ಅನುಮಾನ ಪಡೋದು ಬೇಡ. ಹೌದಾ, ಆ ಸಂದರ್ಭಕ್ಕೆ ನಡೀತಾ ಇರುತ್ತೆ, ಅದಕ್ಕೆ ಎಲ್ಲದಕ್ಕೂ ಅನುಮಾನ ಪಡೋದು ಬೇಡ. ಅನುಮಾನಂ ಪೆದ್ದ ರೋಗ ಲಕ್ಷಣಂ ಅಂತ ಹೇಳ್ತಾರೆ. ಅನುಮಾನ ನಮ್ಮನ್ನು ನಾಶ ಮಾಡ್ಲಿಕ್ಕೂ ಕೂಡ ಆಗುತ್ತಂತೆ. ಹೌದಾ, ಇದಂತೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಗಂಡ ಹೆಂಡತಿ, ಅದು ಲವ್ ಬರ್ಡ್ಸ್ ಅಂತ ಹೇಳ್ತಾರಲ್ಲ, ಪ್ರೀತಿಸಿ ಮದುವೆ, ಅದು ಕೂಡ ಆ ಅಮ್ಮ ಬೇರೆ ಕೂಡ ಮಾತಾಡಿಸಾಕು ಸ್ಟಾರ್ಟ್ ಆತೆ. ಅವ್ನ್ ಕೂಡ ಯಾಕೆ ಮಾತಾಡಿದ್ವಿ, ನೀನ್ ಯಾಕೆ, ನಿನಗೆ ಯಾಕೆ ಆ ಅಮ್ಮ ಫೋನ್ ಮಾಡಿದ್ಲು, ಅವಳದ್ ಕೂಡ ನಿಂದೇನು? ನೋಡಿ ಎಷ್ಟೊಂದು ಅನುಮಾನಗಳು ಅಲ್ಲ, ಇವೇನು ಕುಟುಂಬ ನಾಶಕ್ಕೆ ಕೂಡ ಕಾರಣ ಆಗ್ತದೆ ಸ್ನೇಹಿತರೆ. ಅದಕ್ಕೆ ಅನುಮಾನ ಇರೋದು ಬೇಡ. ಭಯ, ಅತಿಯಾದ ಭಯ ಒಳ್ಳೇದಲ್ಲ. ಯಾಕೆ ಭಯ? ಒಂದ್ ದಿವಸ ನಾವು ನೆಲಕ್ಕೆ ಬಿದ್ದು ಹೋಗೋರೆ, ಹುಟ್ಟು ಎಷ್ಟು ಖಚಿತನೋ ಸಾವು ಕೂಡ ಅಷ್ಟೇ. ಹುಟ್ಟು ನಿಶ್ಚಿತ ಆಗಿತ್ತಲ್ಲ, ಸಾವು ಕೂಡ ಅಷ್ಟೇ ಖಚಿತ, ಒಂದ್ ದಿವಸ ಹೋಗೋರೆ ನಾವು. ಅದಕ್ಕೆ ಆಗೋದೆಲ್ಲ ಆಗ್ತಾ ಇರುತ್ತೆ, ನಾವ್ಯಾಕೆ ಭಯ ಪಡ್ಬೇಕು? ಆಮೇಲೆ ಕೊರಗೋದು, ಹಂಗಾಗ್ಬಾರ್ದಾಗಿತ್ತು, ನಾ ಹಿಂಗ್ ಮಾಡ್ಬಿಟ್ಟೆ, ನಡೆದಂತ ಒಂದು ಘಟನೆ ಕುತ್ಕೊಂಡು ಅದನ್ನೇ ಕೊರಗ್ತಿರ್ತಾರ, ಅದು ಒಳ್ಳೇದಲ್ಲ. ಹೌದ್ರಾ? ಆಮ್ಯಾಕ ಅಪರಾಧ ಭಾವನೆ, ನೀನ್ ಕಾರಣ, ನೀನ್ ಮಾಡಿದ್ದು, ನಿನ್ನಿಂದ ಆಗಿತ್ತು. ಹೌದಾ, ಬೇರೆಯವ್ರನ್ನ ಬರೀ ಅಪರಾಧಕ್ಕೆ ಹುಡುಕ್ಸೋದು, ಮಾನಸಿಕ ಒತ್ತಡ. ಹೌದಾ, ಎಂದೋ ಒಂದ್ ದಿವಸ ನಡೆದು ಹೋಗಿರುತ್ತೆ ಆ ಘಟನೆನ, 24 ತಿಂಗಳು ಕೂಡ ಅದನ್ನೇ ಕುರಿತು ಹೇಳ್ತಾನೆ ಇರ್ತಾರೆ. ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಯಾವ್ದಿಗೋ, ಏನ್ ಮಾಡ್ತಾರಂತಂದ್ರೆ, ಯಾರ ಬರ್ಲಿ ಮನಿಗೆ, ಅದ್ ಹಿಂಗಿತ್ತು ಹಿಂಗಾತು ಅಂತ ಗುಳು 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 ಅಳ್ಳದೆ, ಪರಿಹಾರ ಆಗುತ್ತಾ? ಇಲ್ಲ. ಮತ್ತೊಂದ್ 15 ದಿನ ನಂತರ ಮತ್ತೊಬ್ರು ಯಾರು ಮಾತಾಡ್ಸಕ್ ಬರ್ತಾರೆ, ಹೆಂಗಾಯ್ತು ಅಂತ ಬರೀ ಒಂದು ಕಡ್ನಿ ಲೈಟ್ರ್ ಹೊಡೆದ್ರೆ ಸಾಕು, ಅವ್ರು ಸ್ಪಾರ್ಕ್ ಮಾಡಿದ್ರೆ ಸಾಕು, ಅವ್ರು ಹೆಂಗ್ ಆತು, ಯಾವ ತರ ಆತು, ಯಾವ ಸಾವು ಹೆಂಗ್ ಬಂತು, ಹಿಂಗಿತ್ತ, ಹಿಂಗ್ ಹೋಗಿದ್ನ, ಹಿಂಗ್ ಬಂತ, ಅಯ್ಯೋ ಹಿಂಗಾಗ್ಬಾರ್ದು, ಹಿಂಗಾಗಿವತ್ತು, ಮತ್ತ ಅವ್ರ ಹತ್ರ ಒಂದ್ ತಾಸ ಅದೇ. ಇದನ್ನ ನಮಗೆ ಅಲ್ಲಿ ತರಬೇತಿಯೊಳಗೆ ಚೆನ್ನಾಗಿ ಹೇಳರು. ನಡೆದು ಹೋದಂತ ಘಟನೆಗಳು, ಕಹಿ ಘಟನೆಗಳು, ಅದರಲ್ಲೂ ಸಣ್ಣ ಮಕ್ಕಳು ಕಕ್ಕ ಮಾಡಿದ ಕೆಲವೊಂದು ಪದಗಳನ್ನ, ನಾನು ಗ್ರಾಮೀಣ ಪ್ರದೇಶದ ಪದಗಳನ್ನ ಬಳಸ್ತಾನೆ ಸ್ನೇಹಿತರೆ, ತಾವು ಅನ್ಯತಾ ಭಾವಿಸಬಾರ್ದು. ಆ ಸಣ್ಣ ಮಕ್ಕಳು ಕಕ್ಕ ಮಾಡಿದ್ರೆ ಅದನ್ನ ಬಟ್ಟೆನ ಒರೆಸ್ತಾರಲ್ಲ, ವರ್ಷದ ಬಟ್ಟೆನ, ಅಂದ್ರೆ ಕಹಿ ಘಟನೆಗಳು ಆ ಇದು ಇದ್ದಂಗೆ. ಹೌದಾ, ಅದನ್ನ ಸ್ಮೆಲ್ ಬರ್ತದಕ್ಕೆ, ಬ್ಯಾಡ್ ಸ್ಮೆಲ್ ಇರುತ್ತೆ, ಅಂದ್ರೆ ಕೈ ಘಟನೆ ನಡೆದ್ ಬಿಟ್ಟದ. ಅದನ್ನ ಅದು ಮುಗಿತಲ್ಲ ಆ ಸಂದರ್ಭ, ಒಬ್ರು ಬಂದ್ರು ಮಾತಾಡ್ಸಿದ್ರು ಹೋದ್ರ, ಅವಾಗ ಅಳು ಅಳು ಅಳ್ತಾ ಆಯ್ತಾ, ಅದನ್ನ ಹೋಯ್ತು ಮತ್ ಬೀರ್ನಾಗ ಇಟ್ಟು ಲಾಕ್ ಮಾಡಿದಂಗ. ಅದನ್ನ ಮತ್ತೊಬ್ರು ಬರ್ತಾರಲ್ಲ, ಅವ್ ಮತ್ತ ಅದನ್ನ ತಕೊಂಬರೋದ್, ಅದನ್ನ ಯಾವ್ದನ್ನ, ಸಣ್ಣ ಮಕ್ಳು ಕೈಗೆ ಇದನ್ನ ಒರೆಸಿದ್ದನ್ನ, ಅದು ಮತ್ತ ಸ್ಮೆಲ್ ನೋಡಿದಂಗ ಅದನ್ನ. ಅಂದ್ರೆ ಅದನ್ನ ಹೇಳ್ತಾ ಇದ್ರು ನಮ್ಗಂಗ. ಅಂದ್ರೆ ನಡೆದು ಹೋದಂತ ಘಟನೆಗಳನ್ನ ಪದೇ ಪದೇ ನೀವು
ಕಂಡೋರ್ ಹತ್ರ ಎಲ್ಲ ಮತ್ತೆ ರಿಪೀಟ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಎಷ್ಟು ನೀವು ಹಾಳಾಗ್ತೀರಿ ಅನ್ನೋದಕ್ಕೆ ಅದು ಉದಾಹರಣೆ ಕೊಡ್ತಾ ಇದ್ರು. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ನಿಮಗೆ, ಹೌದಾ, ನಿಮ್ಮನ್ನ ಎಷ್ಟು ಮತ್ತಕ್ಕೆ ಕೂಪಕ್ಕೆ ಒಯ್ತೈತಿ ಅನ್ನೋದಕ್ಕೆ. ಅದಕ್ಕೆ ಮತ್ತ ಸ್ಮೆಲ್ ತಗೋಣ ಅಂದ್ರೆ ಅವ್ರ ಹತ್ರ ಮತ್ತೆ ಅಷ್ಟು ಕತೆ ಹೇಳೋದನ್ನ ಅವ್ರು ಹೋದ್ರೆ ಮತ್ತೆ ತೆಗೆದು ಮತ್ತೆ ಓದ್ ಬೇರೆ ಹೇಳೋದನ್ನ ಮತ್ತೊಬ್ರು ಮತ್ತೆ ಅದನ್ನ ತಕೊಂಬರೋದು. ಅಂದ್ರೆ ಈ ತರ ಅದನ್ನ ಹೋಲಿಕೆ ಮಾಡಿ ಹೇಳ್ತಾ ಇದ್ರು. ಅಂದ್ರೆ ನಡೆದು ಹೊಂದ ಘಟನೆಗಳನ್ನ ಪದೇ ಪದೇ ಅದನ್ನ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೆ ಅದನ್ನ ಹೇಳ್ತಾ ಇದ್ರು ಸ್ನೇಹಿತರೆ. ಅದಕ್ಕೆ ಇದು ಈ ತರ ಕೊರಗೋದು ಬೇಡ ಪದೇ ಪದೇ, ಅದು ಒಳ್ಳೇದಲ್ಲ. 26 ಅಂಶಗಳಲ್ಲಿ ಅದು ಕೂಡ ಕೊರಗೋದು ಅನ್ನೋದು ಅದು ಒಂದು ಅಂಶ. ಆಮೇಲೆ ಇನ್ನ ಅಪರಾಧ ಭಾವನೆ ಆದ್ಮೇಲೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು, ಇನ್ನ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು ಅಂತ ಹೇಳಿ. ಬೇರೆಯವ್ರು ಉದ್ಧಾರ ಆಗ್ಬಾರ್ದು, ನಾನು ಉದ್ಧಾರ ಆಗ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು, ನನ್ನ ಗಂಡ ನನ್ ಹೆಂಡತಿ ಚೆನ್ನಾಗಿರ್ಬೇಕು, ನನ್ ಕುಟುಂಬ ಚಲೋ ಇರ್ಬೇಕು, ನನ್ ಮನ್ತನ ಮಾತ್ರ ಬೆಳಿಬೇಕು, ಹೌದಾ, ಇದು ಒಳ್ಳೇದಲ್ಲ. ಹೊಟ್ಟೆ ಕಿಚ್ಚೋದು ಒಳ್ಳೆ. ಇನ್ನು ಅಸಮಾಧಾನ ಪಡ್ತಕ್ಕಂಥದ್ದು, ಯಾರು ಏನ್ ಮಾಡಿದ್ರು ಸರಿ ಕೇಳಲ್ಲ. ಹೆಂಡತಿ ಏನೋ ತರಕ್ ಹೋಗಿ ಮತ್ತೊಂದ್ ಏನೋ ತಂದ್ಬಿಟ್ಲ, ಅದ್ರದನ್ನೇ ಬರೇ ಬೈಯದೆ. ಹಂಗಾತ್ ಮಂತನ್ ಹಿಂಗ್ ಉದ್ಧಾರ ಆತ್ ಮಾಡ್ದಂಗ ಆತ್, ನಿನ್ ಕಟ್ಗಿನಿಂದ ಏನಾಗೈತಿ ಅಂತ ಗಂಡ ಹೆಂಡತಿ ಮೇಲೆ ಅಪರಾಧ ಮಾಡಿದ್ರೆ ಹೇಳ್ತಾ ಹೇಳ್ತಾರ, ಏನ್ ಮಾಡಿದಿ ನೀನ್, ಏನ್ ಹಾಕಿದಿ, ನಿನ್ ಮನಿ ಮಳಿ ಬಡದ ಬಂದಾಗಿಂದ ಬರೀ ಇದಾಗಿ ಹೋತ್ ನಂದು, ಬರೀ ಇದ್ರಲ್ಲೇ ನಾನ್ ಮಾಡಿಬಿಟ್ಟು ನೀವು ಹಂಗಾತ್. ನಮ್ಮ ಅಪ್ಪ ಏನ್ ಕರ್ಮ ಮಾಡಿದ್ದ, ನಮ್ಮ ಅವ್ವ ಏನ್ ಮಾಡಿದ್ಲ, ಇಲ್ಲಿ ತಂದು ಇಲ್ಲಿ ಸುಡಿದ್ರು ನೋಡಿ. ಹೆಂಡತಿ ಗಂಡನ ಮೇಲೆ ಅಪರಾಧ ಮಾಡ್ತಕ್ಕಂಥದ್ದು ಇದು ಮಾಡಿ ಒಟ್ಟು ಸಮಾಧಾನ ಇರೋದಿಲ್ರಿ, ಬರೀ ಅದ್ನೇ ಮಾಡ್ತಾರ. ಅದು ಒಳ್ಳೇದಲ್ಲ, ಅಸಮಾಧಾನ ಒಳ್ಳೇದಲ್ಲ ಅಂತ ಹೇಳಿ. ಆಮೇಲೆ ಚಿಂತೆ, ಅದೇನ ಹೇಳ್ತಾರ, ಬೆಂಕಿ ಇದನ್ನ ಸುಟ್ರೆ ಚಿಂತೆ ಇಡೀ ಜೀವನನೇ ಸುಡುತ್ತೆ ಅಂತ ಹೇಳಿ, ಹೌದಾ. ಚಿಂತೆ ಇದನ್ನ ಸುಡ್ತು ಅನ್ನೋದಕ್ಕೆ ಹೇಳ್ತಾರ. ಅದನ್ನ ಒಂದು ಡೆಫಿನೇಷನ್ ಇದೆ, ಆಮೇಲೆ ಹೇಳ್ತೀರಿ. ಇನ್ನ ಪ್ರತಿರೋಧ ಮಾಡ್ತಕ್ಕಂಥದ್ದು, ಹೌದಾ. ಯಾರೇನೇ ಸಣ್ಣ ಪಾಪು ಅದು ಏನ್ ಗೊತ್ತಿದೆ ಅದನ್ನ ಹೇಳಿದೆ ಅದಕ್ಕೆ ಅಪೋಸ್ ಮಾಡದೆ, ಅಥವಾ ಇದು ಕೌಟುಂಬಿಕ ಜೀವನದಲ್ಲಿ ಜಾಸ್ತಿ ಆಗ್ತವೆ ಪ್ರತಿರೋಧ ಮಾಡ್ತಕ್ಕಂಥದ್ದು. ಅದು ರಿಲೇಶನ್ಶಿಪ್, ಗಂಡ ಹೆಂಡತಿ ನಡುವೆ, ಬ್ರದರ್ಸ್ ಸಿಸ್ಟರ್ಸ್ ನಡುವೆ, ಹೌದಾ, ಇವು ಜಾಸ್ತಿ ಆಗ್ತಿರ್ತಾವ. ಇದು ಪ್ರತಿರೋಧ ಅಲ್ಲ. ಇಲಾಖೆ ಒಳಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇವು ಆಗ್ತಾ ಇರ್ತವೆ. ಕೆಳಗಡೆ ಇರ್ತಕ್ಕಂಥ ದರ್ಜೆ ಅಧಿಕಾರಿ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ ಅಂತಂದ್ರೆ ಮೇಲೆ ದರ್ಜೆ ಅಧಿಕಾರಿಗೆ ಸಮಾಧಾನ ಇರಲ್ಲ, ಪ್ರತಿರೋಧ ಮಾಡೋದು. ಅವ್ನು ಒಟ್ಟು ತುಳಿಬೇಕು. ಚೆನ್ನಾಗ್ ಮಾಡಿದ್ನಪ್ಪ, ನಾನ್ ಮಾಡ್ಬೇಕಾಯ್ತು ಅವ್ರು ಮಾಡಿದಾರ ಅಂತ ಅವ್ರು ಅಪ್ರಿಸಿಯೇಟ್ ಮಾಡಲ್ಲ, ಅವ್ನು ತುಳಿಲಿಕ್ ಪ್ರಯತ್ನ ಪಡ್ತಾರ. ಅದು ಒಳ್ಳೇದಲ್ಲ, ಪ್ರತಿರೋಧ ಮಾಡ್ತಕ್ಕಂಥದ್ದು. ಇನ್ನ ಅತೃಪ್ತಿ, ಯಾರು ಏನ್ ಮಾಡಿದ್ರು ತೃಪ್ತಿನೇ ಇಲ್ಲ, ಬರೀ ಅತೃಪ್ತಿನೇ, ಇದು ಒಳ್ಳೇದಲ್ಲ. ಒಂಟಿತನ, ಏಕಾಂಗಿತನ ಅಂತ ಹೇಳ್ತಾ ನೋಡ್ರಿ, ಹೌದಾ, ಅಲೋನ್ ಆಗಿರ್ತಕ್ಕಂಥದ್ದು, ಅದು ಒಳ್ಳೇದಲ್ಲ. ಎಲ್ಲರ ಜೊತೆ ಇರ್ಬೇಕು, ಅದು ಚಲೋದ ಅನ್ನೋದಕ್ಕೆ. ಅದು ಒಂಟಿತನ ಒಳ್ಳೇದಲ್ಲ. ಇನ್ನು ಗೊಂದಲ ಮನಸ್ಸು, ನಡೆಯೋದ್ ನಡೀತಿರ್ತೈತ್ರಿ, ಹೌದಾ, ಎಷ್ಟೊತ್ತು ನಡೆಯುತ್ತೆ, ಸ್ವಲ್ಪ ಹೊತ್ತಿಗೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಇಂಥ ಪ್ರಕೃತಿ ಪಂಚಮಹಾಶಕ್ತಿಗಳಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಬದಲಾವಣೆ ಆಗ್ತಾನೆ ಇದೆ. 12 ತಾಸು ರಾತ್ರಿ ಆದ್ರೆ ಮತ್ತೆ 12 ತಾಸು ಆಗ್ಲಿ ಬಂದೇ ಬರ್ತಾ ಇದೆ. ಹಿಂಗಿದ್ದಾಗ ಯಕ್ಕಶ್ಚಿತ್ ಇದ್ದು ಹೋಗಕ್ಕಂತ ನಾವ್ಯಾಕೆ ಅಷ್ಟೊಂದು ಇದು ಮಾಡ್ಕೋಬೇಕು, ಇದು ಒಳ್ಳೇದಲ್ಲ. ಅದಕ್ಕೆ ಒಂಟಿತನೂ ಅಲ್ಲ, ಎಲ್ಲರ ಜೊತೆ ನಾವಿರ್ಬೇಕು ಅನ್ನೋದಕ್ಕೆ ಇದು ಒಂದು ಹೇಳ್ತದೆ. ಇಷ್ಟೆಲ್ಲ ಇದ್ರ ಮೇಲೆ ಒಂದು ಇನ್ನೊಂದು ಬರುತ್ತೆ, ಗೊಂದಲ ಮನಸ್ಸು ಅಂತೇಳಿ. ಇದನ್ ಮಾಡ್ಲ ಅದನ್ ಮಾಡ್ಲ, ಈ ದೇವ್ರಿಗೆ ಹೋಗ್ಲ ಆ ದೇವ್ರಿಗೆ ಹೋಗ್ಲ, ಆ ದೇವ್ರ ಪ್ರಸಾದ ಕೊಟ್ಟು ಚೆನ್ನಾಗುತ್ತೆ ಹೆಂಗ, ಈ ದೇವ್ರು ಹರಕೆ ಹಾಕಿದ್ರೆ ಚಲೋ ಆಗುತ್ತೆ ಹೆಂಗ. ನೋಡಿ, ಗೊಂದಲ ಮನಸ್ಸು, ಡಿಸೈಡಿಂಗ್ ಇಲ್ಲೆಲ್ಲ ಪರ್ಮನೆಂಟ್. ಮೇಕೆ ಈ ಜೀವನ ನಾವು ಲೀಡ್ ಮಾಡ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತಾ ಇದಾವೆ ಅಂದ್ರೆ ಅಸತ್ಯ ಅಂತ ಹೇಳ್ತಾರೆ. ಬರೀ ಅಂದ್ರೆ ಮುಖವಾಡ ಲೈಫ್ ಮಾಡತಾ ಇದೀವಿ. ನಿಜವಾಗಿ ಇದು ಮೊಬೈಲ್ ಬಂದ್ಮೇಲೆ ಅಂತೂ ಜಾಸ್ತಿ ಸುಳ್ಳು ಹೇಳ್ತಾ ಇದೇವಿ. ಇಲ್ಲಿದೇವಿ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾನೆ ಇಲ್ಲ ನಾವು. ಅದು ಸುಳ್ಳು ಹೇಳ್ತಕ್ಕಂಥದ್ದು ಅಥವಾ ಅಸತ್ಯ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಮಾನಸಿಕ ನೋವು, ಬೇರೆ ಹತ್ರ ಹೇಳಂಗಿಲ್ಲ, ಒಳಗೆ ಕೊರಗದೆ ಕೊರಗಿ 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 ಅಲ್ಲೇ ನಾಶ ಆಗಿ ಹೋಗ್ತಾರೆ. ಅದು ಕೂಡ ಒಳ್ಳೇದಲ್ಲ ಅಂತಕ್ಕಂಥದ್ದು. ಇನ್ನ ಬೇರೆಯವ್ರನ್ನ ದೂರಿಸೋದು, ಅವರಿಂದನೇ ಆಗಿದ್ದು, ಅವ್ರು ಹೇಳಿದ್ದಕ್ಕ ಆತದು, ಹೌದಾ, ಹೀಗೆ ಮಾಡ್ತಕ್ಕಂಥದ್ದಾಗ್ಲಿ. ಇನ್ನ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರ, ನಿರೀಕ್ಷೆ ಮಾಡೋದು, ಹಿಂಗೇ ಆಗ್ಬೇಕು, ಇದು ಹಿಂಗ ಆಕತಿ, ಯಾರು ಹೇಳ್ಯಾರಿ. ಭೂತ್ಕಾಲ ಭವಿಷ್ಯತ್ ಕಾಲ ಇವೆರಡರ ಮಧ್ಯೆ ನಾವು ವರ್ತಮಾನದಲ್ಲಿ ಏನ್ ನಡೀತಾ ಇದೆ ಅದನ್ನ ನಾವು ಗಣನೆ ತಗೋಬೇಕು. ಅದನ್ನ ಬಿಟ್ಟು ನಾವು ಕಳೆದು ಹೋಗಿರ್ತಕ್ಕಂಥದಕ್ಕಾಗ್ಲಿ ಮುಂದೆ ಆಗ್ತಕ್ಕಂಥದಕ್ಕಾಗ್ಲಿ ಆ ಘಟನೆಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ದೂರೋದು ಅಲ್ಲ ಅಂತಕ್ಕಂಥದ್ದು. ನಮ್ಯಾಕ ನಿರೀಕ್ಷೆ ಮಾಡೋದು ಕೂಡ ಬೇಡ ಬೇಡ ಅಂತ ಹೇಳಿ. ಇನ್ನ ನೆಗೆಟಿವ್ ಥಿಂಕಿಂಗ್, ಬರೇ ನಕಾರಾತ್ಮಕ ಚಿಂತನೆ, ಹೌದಾ, ಪಾಸಿಟಿವ್ ಇದು ಇರನೇ ಇರೋದಲ್ಲ ಅವ್ರಿಗೆ. ಒಟ್ಟಾರೆ ಅಕ್ಕತ್ತಿನ ಭರವಸೆನೇ ಇರಲ್ಲ, ಬರೀ ನೆಗೆಟಿವ್ ಥಿಂಕಿಂಗ್. ಇವೆಲ್ಲವಕ್ಕಂತಲೂ ಮಿಗಿವುಳ್ಳಾಗಿದ್ದು ಒಂದಿದೆ, ಯಾವ್ದದು, ನಾನು ಇಗೋ ಅಂತಕ್ಕಂಥದ್ದು. ಟೋಟಲ್ ಇದಂತೂ ಹೈಯೆಸ್ಟ್, ಇದು ಮನುಷ್ಯನ ನಾಶಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. 60% ಇದು ಒಂದೇ ಇದೆ, ಅಹಂ, ನಾನು ಅಂತಕ್ಕಂಥದ್ದು.
ಅದು ಕಡಿಮೆ ಆದ್ರೆ ಮಾತ್ರ ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಅದು ನಮ್ಮನ್ನ ಹೆಚ್ಚು ಜೀವನ ಹಾಳು ಮಾಡ್ಲಿಕ್ಕೆ ಕಾರಣದು. ಹಿಂಗೆ 26 ಅಂಶಗಳು ನಾವು ಪಾಲಿಸಬಾರ್ದು. ಪಾಲಿಸಿದ್ರು ಕೂಡ ಎಷ್ಟು ಬೇಕು ಅಷ್ಟೇ ಇರ್ಬೇಕು. ಮತ್ತು ಹಿಂಗೆ ಆಗ್ಬೇಕು ಅಂತ ಮಾಡಬಾರ್ದು ಅಂತಕ್ಕಂಥದ್ದು ಇದು ಬೇಡವಾಗಿರ್ತಕ್ಕಂಥ ಅಂಶಗಳು ಯಾವುವು ಈಗ ಹೇಳಿರ್ತಕ್ಕಂಥ 26 ಅಂಶಗಳು. ಹಾಗಿದ್ರೆ ಮತ್ತೆ ಯಾವ್ದನ್ ಮಾಡ್ಬೇಕ್ರಿ, ಯಾವ್ದನ್ ಪಾಲಿಸ್ಬೇಕು, ಯಾವ್ದ್ ನಿರ್ಧಾರ ತಗೋಬೇಕು ಅನ್ನೋದಕ್ಕೆ ಇನ್ನು 23 ಅಂಶಗಳು ಬರ್ತಾವ ಸ್ನೇಹಿತರೆ. ಅದನ್ನ ಜಸ್ಟ್ ಹೇಳ್ತೀನಿ, ತಮ್ಮ ಮುಂದೆ ಸಾದರಪಡಿಸ್ತೀನಿ ನೋಡಿ. ಖುಷಿ ಅಥವಾ ಸಂತೋಷ ಅಥವಾ ಹ್ಯಾಪಿನೆಸ್ ಅಂತ ನೋಡಿ. ಎಲ್ಲದ ಕೊಟ್ಟು ಹ್ಯಾಪಿ ಆಗಿರೋದು, ಸಂತೋಷ ಆಗಿರೋದು. ಇದನ್ನ ನೀವು ನೋಡ್ ಕಲಿಯುವಾಗ ನನ್ನ ನೋಡ ಮೇಡಮ್ ಅವ್ರು ನೋಡಿ ಕಲಿಬೇಕು ನೋಡಿ. ಅವ್ರು ಎಷ್ಟೊಂದು ಹ್ಯಾಪಿ ಆಗಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಅಲ್ಲ, ಮತ್ತೆ 11 ಗಂಟೆಗೆ ಬಂದ್ರೆ ಮತ್ತೆ ಮುಂಜಾನೆ 4 ಗಂಟೆ ಮಟ್ಟ ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ. ಏನ್ ಪ್ರೋಗ್ರಾಮ್ ಕೊಟ್ರು ಒಟ್ಟು ನಾನು ಐ ಆಮ್ ರೆಡಿ ಅಂತಾರೆ. ನೋಡ್ರಿ, ಈ ಒಂದು ಏಜ್ ನಲ್ಲಿ ಕೂಡ 59ನೇ ವಯಸ್ಸಿನಲ್ಲಿ ಕೂಡ ಅವ್ರ ಉತ್ಸಾಹ ನೋಡಿದ್ರೆ ನಾವೆಲ್ಲ ಇನ್ನು ಎಲ್ಲಿದೀವಿ ಅನ್ನೋದು ನಿಮಗೆ ಗಣನೆಗೆ ಬರ್ಬೋದು ಸ್ನೇಹಿತರೆ. ಇನ್ನ ಲವ್, ಪ್ರೀತಿ, ಕಾಲೇಜ್ನೇ ಮಾಡೋ ಪ್ರೀತಿ ಅಲ್ಲ, ಒಟ್ಟಾರೆ ಹೃದಯಕ್ಕೆ ಖುಷಿ ಕೊಡ್ತಕ್ಕಂಥದ್ದು, 4 ಜನ ಮೆಚ್ಚತಕ್ಕಂತ ಪ್ರೀತಿ, ಲವ್ ನಮ್ಮ ಹತ್ರ ಇರಬೇಕು. ಅದನ್ನ ಅಳವಡಿಸ್ಕೊಳ್ರಿ ಅಂತ ನಾವು ಪಾಲಿಸ್ಬೇಕಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಬರುತ್ತೆ. ಸರ್ವಿಸ್, ಸೇವೆ, ಅಟ್ಲೀಸ್ಟ್ ಏನಾದ್ರೂ ಸೇವೆ ಮಾಡಿ. ಇಲ್ಲಿ ಸುಮಾರು ಜನ ಮಹಾವತಾರ ಫೌಂಡೇಶನ್ ಯಾವ್ದೋ ಫಲಾಪೇಕ್ಷೆ ಬಯಸದೆ ಸರ್ವಿಸ್ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್, ಹೌದಲ್ವಾ? ಅವರೆಲ್ಲರೂ ಕೂಡ ನಾವು ಅನಂತನಂತ ಕೃತಜ್ಞತೆ ಹೇಳಲೇಬೇಕು. ಈ ತರದ ಸೇವೆಯನ್ನ ಅಳವಡಿಸ್ಕೊಳ್ರಿ ಅಂತಕ್ಕಂಥ, ಸರ್ವಿಸ್ ಕೊಡ್ರಿ. ಆಮೇಲೆ ಸತ್ಯ ಅಧಿಕೃತವಾಗಿರ್ಲಿ, ಟ್ರುತ್, ಸತ್ಯವನ್ನೇ ಹೇಳಿ ಅಲ್ವಾ? ಎಸ್. ಇನ್ನ ಧೈರ್ಯವಾಗಿರಿ. ಆಗೋದಾಗುತ್ತೆ, ಏನಾಗುತ್ತೆ, ಸ್ವಲ್ಪ ಕಾಲ ಕೊಟ್ರೆ ಎಲ್ಲದೂ ಸರಿಯಾಗಿ ಆಗುತ್ತೆ. ಅದಕ್ಕೆ ಧೈರ್ಯಗೊಂದ್ಬೇಡ್ರಿ, ಎದೆಗೊಂದ್ಬೇಡ್ರಿ, ಧೈರ್ಯವಾಗಿರಿ. ಪ್ರಶಾಂತತೆ ಇರ್ಲಿ ನಿಮ್ಮಲ್ಲಿ, ಪ್ರಶಾಂತವಾಗಿರಿ. ಏನಾಗ್ಬೇಕಾಗೈತಿ ಅಲ್ವಾ? ಮತ್ತೆ ಕಾಳಜಿ ಇರ್ಲಿ. ಯಾರ ಬಗ್ಗೆ? ನನ್ನ ಬಗ್ಗೆ ಕಾಳಜಿ ಇರ್ಲಿ, ನನ್ನ ದೇಹದ ಬಗ್ಗೆ ಕಾಳಜಿ ಇರ್ಲಿ, ನನ್ನ ಮನಸ್ಸಿನ ಬಗ್ಗೆ ಕಾಳಜಿ ಇರ್ಲಿ, ನನ್ನ ಆತ್ಮದ ಬಗ್ಗೆ ಕಾಳಜಿ ಇರ್ಲಿ. ಈ ಆತ್ಮ ಕೊಟ್ಟಿರ್ತಕ್ಕಂಥ, ದೇಹ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ, ಪರಮಾತ್ಮನ ಬಗ್ಗೆ, ಈ ಪ್ರಪಂಚದ ಬಗ್ಗೆ, ಪಂಚಮಹಾಶಕ್ತಿಗಳ ಬಗ್ಗೆ, ಪ್ರಕೃತಿ ಬಗ್ಗೆ, ನೇಚರ್ ಅಂತಿರಲ್ಲ, ಇದೆಲ್ಲದರ ಬಗ್ಗೆ, ಸಮಾಜದ ಬಗ್ಗೆ, ಭಾಷೆ ಬಗ್ಗೆ, ರಾಷ್ಟ್ರದ ಬಗ್ಗೆ, ಹೌದಾ, ಬ್ರಹ್ಮಾಂಡದ ಬಗ್ಗೆ, ಇವೆಲ್ಲವೂ ಕೂಡ ಕಾಳಜಿ ಇರ್ಲಿ. ಇವೆಲ್ಲವೂ ಕೂಡ ಅವರಿಂದ ನಾವು ಬಂದೇವಿ, ಹೌದಾ? ಇದ್ರ ಜೊತೆಗೆ ಕಾಳಜಿ ಇತ್ತು ಅಂದ್ರೆ ನಿಮಗೆ ಅಲ್ಲಿ ಒಂದು ಹರ್ಷ ಚಿತ್ತ ಅಂತ ಹೇಳ್ತಾರ, ಹ್ಯಾಪಿನೆಸ್ ಅಂತ ಹೇಳ್ತಾರ, ಆನಂದ ಅಂತ ಹೇಳ್ತಾರ. ಆನಂದಮಯ, ಈ ಜಗ ಹೃದಯ ಆನಂದಮಯ ಅಂತ ಹೇಳ್ತಾರಲ್ಲ ಬಲ್ಲವರು, ಹಂಗೆ. ಆಮ್ಯಾಕ ವಿಶ್ವಾಸವನ್ನು ಇಡ್ರಿ ಬೇರೆಯವ್ರ ಮೇಲೆ, ಮಕ್ಕಳ ಮೇಲೆ, ಹೆಂಡತಿ ಗಂಡ ಮೇಲೆ, ಗಂಡ ಹೆಂಡತಿ ಮೇಲೆ, ಸೊಸೆ ಮೇಲೆ, ಅತ್ತೆ ಮೇಲೆ, ಅಲ್ವಾ? ನಿಮ್ಮ ಇಲಾಖೆ ಒಳಗೆ ಕೆಲಸ ಮಾಡ್ತೀರಿ ಅಂದ್ರೆ ಇತರರ ಇವ್ರ ಮೇಲೂ ಕೂಡ ಒಂದು ವಿಶ್ವಾಸ ಇಡಿ. ಜೊತೆಗೆ ಉತ್ಸಾಹ ಮತ್ತು ತೀವ್ರ ಆಸಕ್ತಿ ಇರ್ಲಿ. ಈ ಹೇಳಿದ್ರೆ ಸಾಕು, ಮಾಡ್ಬಿಡ್ತೇನೆ ನಾನು, ಐ ಆಮ್ ರೆಡಿ, ಐ ಡೂ, ನಾ ಮಾಡ್ಬಿಡ್ತೇನೆ ಈಗ ಅಂತ ಹೇಳ್ಬಿಟ್ಟು. ಅಂದ್ರೆ ಆಸಕ್ತಿ ಇರ್ಲಿ, ಉತ್ಸಾಹನೂ ಇರ್ಲಿ ಕೂಡ ಅಂತ. ಆಮೇಲೆ ಬಿಲೀಫ್, ನಂಬಿಕೆ ಇರ್ಲಿ ನಿಮಗೆ. ನಾನ್ ಮಾಡ್ತಕ್ಕಂಥದ್ದು ಖರೆ ಇದೆ, ಇದು ಬೇಕಾಗಿದೆ ಈ ಕ್ಷಣಕ್ಕೆ ಅಂತಕ್ಕಂಥ ನಂಬಿಕೆ ಇರ್ಲಿ. ಬೇರೆಯವ್ರು ಹೇಳ್ತಾರೆ ಅಂದ್ರೆ ಅವ್ರ ಮಾತನ್ನ ಫಸ್ಟ್ ಕೇಳೋದ್ರ ಜೊತೆಗೆ ಆ ಮಾತಿನ ಮೇಲೆ ನಂಬಿಕೆ ಇಡ್ರಿ. ಅದು ಸರಿ ಇದೆನೋ ತಪ್ಪಿದೋ ಆಮೇಲೆ ಫಸ್ಟ್ ನಂಬಿಕೆ ಇಟ್ಟು ಕೇಳಿ. ಎಸ್. ಇನ್ನ ಸಮಾಧಾನ, ಶಾಂತಿಯಿಂದ ಇರ್ರಿ. ಯಾವ ಶಾಂತಿ? ಯಾವಾಗ್ಲೂ ಕೂಡ ನಮ್ಮಲ್ಲಿ ನಾವು ತನ್ಮಯರಾಗಿರೋಣ, ಸಮಾಧಾನದ ಇರೋಣ. ಆಗೋದಾಗ್ತಾ ಇರ್ತೀನಿ ನೋಡಿ. ಎಷ್ಟು ಲಕ್ಷ ವರ್ಷಗಳಿಂದ ನಡೀತಾ ಇತ್ತು ಈ ಪ್ರಪಂಚ. ಒಂದು ದಿನನೂ ಕೂಡ ಸೂರ್ಯನಾಗ್ಲಿ, ಚಂದ್ರನಾಗ್ಲಿ ತಮ್ಮ ಬೆಳಕು ಕೊಡೋದಾಗ್ಲಿ, ರಾತ್ರಿ ಹಗಲಾಗ್ಲಿ, ಈ ಭೂಮಿ ತನ್ನ ಬೆಳೆ ಕೊಡೋದಾಗ್ಲಿ, ಕೊಟ್ಟದ್ದೆಲ್ಲ ತನ್ನಲ್ಲಿ ಇಟ್ಕೊಳ್ಳೋದಾಗ್ಲಿ ಏನ್ರ ಬಿಟ್ಟೆತ? ಯಾವಾಗ್ಲೂ ಕೂಡ ಸಮಾಧಾನದಿಂದ ಐತಲ್ವಾ, ಶಾಂತಿಯಿಂದ ಐತ. ಹಂಗ ಆ ಭಾವನೆ ನಮ್ಮಲ್ಲೂ ಬರ್ಲಿ. ಆಮೇಲೆ ಗ್ರೆಟಿಟ್ಯೂಡ್ ಅಂತ ಹೇಳ್ತಾರೆ ನೋಡಿ, ಕೃತಜ್ಞತೆ. ಎಲ್ಲದ್ರಲ್ಲೂ ಕೃತಜ್ಞತೆ ಬೇಕು. ಒಂದ್ ಕಡೆ ಹೇಳ್ತಾರ, 2 ಅಕ್ಷರ ಕಲಿಸಿದ ಆತಂ ಗುರು ಅಂತ ಹೇಳ್ಬಿಟ್ಟು. ಒಬ್ಬ ಸಣ್ಣ ಬಾಲಕನಿಂದ ಒಬ್ಬ ರಿಟೈರ್ಡ್ ಕಾಲೇಜ್ ಯೂನಿವರ್ಸಿಟಿ ಲೆಕ್ಚರು ಏನೋ ಒಂದು ವಿಷಯ ಕಲಿತು ಅದು ಹೌದು ಅಂತ ಅನ್ಸಿದ್ರೆ ಆ ಮಗುವಿಗೂ ಕೂಡ ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂತ. ಆ ರಿಟೈರ್ಡ್ ಲೆಕ್ಚರ್ಗೆ ಆ ಮಗುನು ಕೂಡ ಗುರು ಅಂತ ಹೇಳಿ ನೋಡಿ. ಹಾಗಿದ್ದಾಗ ಎಲ್ಲದಕ್ಕೂ ಇಷ್ಟೆಲ್ಲ ಪ್ರಕೃತಿ ಕೊಟ್ಟಿತ್ತಲ್ಲ, ಇದಕ್ ನಾವು ಯಾವಾಗ್ಲೂ ಕೃತಜ್ಞತೆಯಿಂದ ಇರ್ಬೇಕು, ಕೃತಜ್ಞರಾಗಿರ್ಬೇಕು, ಕೃತಜ್ಞತೆ ಕೊಡ್ತಾ ಇರ್ಬೇಕು. ಎನಿ ಟೈಮ್ ಕೃತಜ್ಞತೆ ಕೊಡ್ಬೇಕು. ಯಾರಿಗ್ ಕೊಡ್ತಾ ಇದೀವಿ ನಾವು? ಹಂಗಾರೆ ಎದ್ದ ತಕ್ಷಣ ಫಸ್ಟ್ ನಾವು ಹಾಸಿಗೆಯಿಂದ ಮ್ಯಾಗ ಹೇಳ್ತೇವೆ ಅಂದ್ರೆ ಕಣ್ಣು ಬಿಡೋದು ಪೂರ್ವದಲ್ಲಿ, ಕಣ್ಣು ಬಿಟ್ಟ ತಕ್ಷಣ ಈ ಭೂತಾಯಿ ಮೇಲೆ ಪಾದ ಸ್ಪರ್ಶ ಮಾಡೋದಕ್ಕಂತ ಪೂರ್ವದಲ್ಲಿ ಈ ದೇಹ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳು, ಅವ್ರ ಭೂಮಿ ಮೇಲೆ ಜೀವಂತ ಇರ್ಬೋದು, ಇರ್ಲಿಕ್ಕಿಲ್ಲ. ಅವ್ರು ಜಸ್ಟ್ ಅವ್ರ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಅಪ್ಪ ಅಮ್ಮ ಅವ್ರ ಹೆಸರು ಹೇಳ್ಬಿಟ್ಟು, ನಿಮ್ಗೆ ನಾನು ಈ ಜನ್ಮ ದೇಹ ಕೊಟ್ಟಿದ್ದಕ್ಕಾಗಿ, ಈ ಭೂಮಿ ಬರಕ್ ಕಾರಣಕ್ಕಾಗಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಿಮ್ಮ
ಪಾದಗಳಿಗೆ, ನಿಮ್ಮ ಚರಣಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ಬೇಕಂತೆ. ನಾವು ದೊಡ್ಡ ವ್ಯಕ್ತಿಗಳಾಗ್ಬೋದು, ಪ್ರಪಂಚ ಮೀರಿಸ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಬಟ್ ಈ ದೇಹ ಭೂಮಿ ಬರಕ್ ಕಾರಣ ಯಾರು? ತಂದೆ ತಾಯಿಗಳು. ಹೌದಾ? ನಾವ್ ಏನೇ ಮಾಡಿದ್ರು ಆ ತಂದೆ ತಾಯಿ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಭೂಮಿ ಬಂದವೆಂದ್ರೆ ಆ ತಂದೆ ತಾಯಿಯ ಪಾದದ ಧೂಳಿಗೆ ಸಮ ನಾವು. ಅವ್ರು ನಿರ್ಧಾರ ಮಾಡ್ಲಿದ್ರೆ ಭೂಮಿ ಬರಕ್ ಚಾನ್ಸೇ ಇರ್ಲಿಲ್ಲ. ಹಾಗಾಗ್ಬಿಟ್ಟು ಅವ್ರಿಗೆ ಕೃತಜ್ಞತೆ. ನನ್ನಲ್ಲಿರ್ತಕ್ಕಂಥ ಮನಸ್ಸು, ಆತ್ಮ ಅದೆಲ್ಲ ಪರಮಾತ್ಮನ ಸ್ವರೂಪ ಆತ್ಮ ಇದೆ. ನನ್ನ ಆತ್ಮಕ್ಕೂ ಪರಮಾತ್ಮಕ್ಕೂ ಮತ್ತಿಷ್ಟೆಲ್ಲ ಹೊತ್ಕೊಂಡು ಇರೋದು ಯಾವುದು? ನನಗೆ ಹೆಸರು ಕೊಡ್ತಕ್ಕಂಥದ್ದು ಅದು ಈ ದೇಹ. ಈ ದೇಹಕ್ಕೆ, ಆರೋಗ್ಯವಂತ ದೇಹದ ಪ್ರತಿಯೊಂದು ಭಾಗಗಳಿಗೂ ಧನ್ಯವಾದಗಳು ಹೇಳ್ಬೇಕಂತೆ. ವಾವ್, ಎಷ್ಟು ಗ್ರೇಟ್ ಐತಲ್ಲ. ಕಣ್ಣು, ಕಿವಿ, ಮೂಗು, ಪ್ರತಿಯೊಂದು ಅಂಗಗಳು ಅಂದ್ರೆ ಎಲ್ಲವೂ ಒಟ್ಟಾರೆ ದೇಹದ ಪ್ರತಿಯೊಂದು ಭಾಗಗಳು ಏನ್ಬಿಟ್ರೆ ಎಲ್ಲವೂ ಬರ್ತವಂತೆ. ನಮ್ಗಿನ್ನು ಇಲ್ಲೊಂದು ಎಕ್ಸ್ಟ್ರಾ ಮಾಡಿಸ್ತಾ ಇದ್ರು, ಅದನ್ನೊಂದು ಅರ್ಧ ಗಂಟೆನ ಮಾಡಿಸ್ತಿದ್ರು. ಆರೋಗ್ಯವಂತ ಕಾಲುಗಳಿಗೆ ಧನ್ಯವಾದಗಳು, ನಡೆದಾಡಲು ಸಹಕಾರ ಕೊಡ್ತಕ್ಕಂಥ ಕಾಲುಗಳಿಗೆ ಧನ್ಯವಾದಗಳು, ನನ್ನಿಂದ ಕೆಲಸ ಮಾಡಿ ನನಗೆ ಆಹಾರ ಕೊಡ್ತಕ್ಕಂಥ ಕೈಗಳಿಗೆ ಧನ್ಯವಾದಗಳು, ನೋಟದಿಂದ ನನಗೆ ಆನಂದ ಕೊಡ್ತಕ್ಕಂಥ ಅದಕ್ಕೆ ಸಹಾಯ ಮಾಡಿರ್ತಕ್ಕ ಕಣ್ಣುಗಳಿಗೆ ಧನ್ಯವಾದಗಳು. ಹಿಂಗೆ ಒಂದೊಂದೇ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ರು. ಅದು ಟೈಮ್ ಆಗುತ್ತೆ, ಶಾರ್ಟ್ ಆಗಿ ಹೇಳ್ತೀನಿ. ಹಿಂಗೆ ಆರೋಗ್ಯವಂತ ದೇಹಕ್ಕೆ, ದೇಹದ ಪ್ರತಿಯೊಂದು ಭಾಗಗಳಿಗೆ ಧನ್ಯವಾದಗಳು. ಹೌದಾ? ಇದ್ರ ಮೇಲೆ ನೀವು ನಿಮ್ಮ ಪತಿ ದೇವ ಇರ್ಬೋದು, ಅಥವಾ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಆ ಸಂತೋಷ, ಆರೋಗ್ಯ, ಸುಂದರವಾದ ಲೈಫ್ ಲೀಡ್ ಮಾಡ್ಲಿಕ್ಕೆ ಪಂಚಮಹಾಶಕ್ತಿಗಳು. ಹೌದಾ? ಆಹಾರ, ಪ್ರಕೃತಿ ನೋಡಿ, ಭೂತ ಏನೆಲ್ಲ ಬೆಳ್ಕೊಡ್ತಾ ಇದ್ದಾಳೆ, ಅವ್ರಿಗೆ ನಾವೇನ್ ಕೊಡ್ತಾ ಇದೇವಿ? ಧನ್ಯವಾದಗಳು. ಅದ ಇದು ಬೇಕು, ಕೃತಜ್ಞತೆ ಬೇಕು ಅಂತಕ್ಕಂಥದಕ್ಕೆ. ಆಮೇಲೆ ತಾಳ್ಮೆ, ಪೇಷನ್ಸ್ ಅಂತ ಹೇಳ್ತಿರಲ್ಲ, ತಾಳ್ಮೆ ಇರ್ಬೇಕು ಯಾವಾಗ್ಲು. ಸ್ವಲ್ಪ ಹೊತ್ತು ಕಾದ್ ನೋಡಿ ಎಲ್ಲದೂ ಸರಿ ಆಗುತ್ತೆ. ಕೆಲವರಿಗೆ ಬಹಳ ಅವಸರ. ಏನ್ ಮಾಡಿದ್ರು ಹಸಿವಾಗಿ ಹೇಳ್ಬೇಕು ಅಂತಂದ್ರೆ, ಹುಡುಗ ಹುಡುಗಿ ಲವ್ ಮಾಡ್ಯಾರ, ಪ್ರೀತಿ ಮಾಡ್ಯಾರ ಅಂದ್ರ ಕೂಡ ಇವತ್ ಮದುವೆ ಮಾಡಿದ್ರೆ ಇನ್ನ 2 ತಿಂಗಳ ನಿಮ್ಗೆ ಮಗು ಸಿಗುತ್ತಾ? ಇಲ್ಲ, ಕನಿಷ್ಠ 9 ರಿಂದ 10 ತಿಂಗಳು ಕಾಯಲೇಬೇಕು. ಆದ್ರೆ ಬಂದೇ ಬರುತ್ತೆ ಮಗು, ಪಕ್ಕಾನ. ಹಂಗೆ ನಡೀತಾ ಇದೆ ಘಟನೆಗಳು, ಪ್ರಪಂಚ ಹೋಗ್ತಾ ಇದೆ. ಸ್ವಲ್ಪ ತಡೆದ್ರೆ ನಮ್ಗೆ ಏನ್ ನಿರೀಕ್ಷೆ ಮಾಡ್ತಾ ಇದೆ, ಫಲ ಬಂದೇ ಬರುತ್ತೆ. ಏನಿ ಸರ್, ರಂಗನಾಥ್ ಗುರುಜಿ ಹೇಳಿದ್ರು, ನೀವೆಲ್ಲ ಲಿಂಕ್ ಕೊಟ್ರಿ, ನಾವು ಕನೆಕ್ಟ್ ಆದ್ವಿ, 1 ವರ್ಷದಿಂದ ಧ್ಯಾನ ಮಾಡ್ತಾ ಇದೀವಿ. ಕಣ್ ಮುಚ್ಚೆ ಕುಂತ್ಕೊಂಡ್ರೆ ನಮಗೇನು 3ನೇ ಕಣ್ಣು ಓಪನ್ ಆಗ್ತಾ ಇಲ್ಲ, ಯಾವ ಬೆಳಕು ಬರ್ತಾ ಇಲ್ಲ, ನನ್ನ ಮಗನ್ ಮದುವೆ ಆಗ್ಲಿಲ್ಲ, ನನಗೆ ನೌಕರಿ ಸಿಗ್ಲಿಲ್ಲ, ನನ್ ಗಂಡಗ ಹಿಂಗ ಆರಾಮಾಗ್ಬೇಕೈತೆ, ಆರಾಮಾಗ್ಲಿಲ್ಲ, ಮತ್ತೊಂದ್ ಏನೋ ಮನಿ ಕಟ್ಸ್ಬೇಕೈತಾ ಇಲ್ಲ, ಆಗ್ತಾನೆ ಇಲ್ಲ ರೀ. ಆಗುತ್ತೆ, ಆಗುತ್ತೆ, ಹಾಗೆ ಆಗುತ್ತೆ. ಮದುವೆ ಮಾಡೇವಿ ಅಂದ್ರೆ 9 ತಿಂಗಳು ತುಂಬೆ ಮಗು ಬಂದೇ ಬರುತ್ತೆ ಅಲ್ವಾ? ಅದಕ್ಕೆ ತಾಳ್ಮೆ ಬೇಕು. ಇನ್ನೊಂದು, ಅದಕ್ಕೂ ಕೂಡ ಇನ್ನು ಹೆಚ್ಚು ಟೈಮ್ ಇದ್ರೆ ಅದೆಲ್ಲದೂ ಕೂಡ ಡೆಫಿನೇಷನ್ ಕೊಡ್ಬೋದು. ಸಮಯದ ಇದರಿಂದ ಶಾರ್ಟ್ ಮಾಡ್ತದನಿ. ಒಟ್ಟು ತಾಳ್ಮೆಯಿಂದ ನಿಮಗೆ ಫಲ ಸಿಗುತ್ತೆ, ಇಷ್ಟು ಮಾತ್ರ ನಾ ಹೇಳಬಲ್ಲೆ ಸ್ನೇಹಿತರೆ. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ, ಧನಾತ್ಮಕ ಆಲೋಚನೆಗಳು ಇರ್ಲಿ. ಹೌದಾ? ಪಾಸಿಟಿವ್ ಮನೋಭಾವ ಅಂತ ಹೇಳ್ತಾರೆ. ಒಟ್ಟು ನೀವು ಮಾಡೋದೆಲ್ಲ ಒಳ್ಳೆ ಆಲೋಚನೆ ಮಾಡ್ರಿ. ನೀವು ಒಂದ್ಸರಿ ನೀವು ಆಲೋಚನೆ ಮಾಡಿದ್ದನ್ ಬೇಕಾದ್ರೆ ಬರ್ದಿಡ್ರಿ, ಮುಂಜಾನೆ ಸಂಜೆ ಮಠ. ಅದ್ರ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದು ಅಂತ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನೀವು ಮಾಡಿದಂತ ಕೆಲವೊಂದು ಆಲೋಚನೆಗಳು ಬೇಕಾದ್ರೆ ಬರ್ದ್ ತೆಗೆದು ಅದನ್ನ ಯಾರ್ದಾರ ಹತ್ರ ಹೇಳ್ರಿ, ಹಿಡ್ಕ ನಿಮ್ಮನ್ನ ಹೊಡೆದ್ ಬಿಡ್ತಾರ. ಅಷ್ಟು ಕೆಟ್ಟದಾಗಿ ಆಲೋಚನೆ ಮಾಡಿರ್ತೀವಿ ನಾವು ಒಂದ್ಸರಿ. ಅಂದ್ರೆ ಪಾಸಿಟಿವ್ ಮನೋಭಾವ ಇರ್ಲಿ, ಒಳ್ಳೆ ಆಲೋಚನೆಗಳು ಮಾಡ್ರಿ. ಕೆಟ್ಟದ್ ಬರ್ತೈತಿ, ಬರಲ್ಲ ಅಂತ ಅಲ್ಲ, ಬರಲೇಬೇಕು, ಬರ್ತಾನೆ ಇರುತ್ತೆ. ಬಟ್ ಅದನ್ನ ಹತ್ತಿಕ್ಬೇಕಲ್ಲಿ. ನಿನ್ನಿಂದ ನನ್ಗೆ ಗೌರವ ಇಲ್ಲ, ನೀನ್ ಬೇಡ, ಅಲ್ಲಿಡು ಅಂತ ಒಳ್ಳೇದನ್ನ ಆ ಪ್ರಸಂಗ, ಮೂಮೆಂಟ್ ಅನ್ನು ಚೇಂಜ್ ಮಾಡಿಬಿಟ್ರೆ ಸಾಕು, ಸರಿ ಆಗುತ್ತೆ ಅಷ್ಟೇ. ಅದಕ್ಕೆ ಪಾಸಿಟಿವ್ ಮನೋಭಾವ ಇರ್ಲಿ. ಆಮೇಲೆ ತೃಪ್ತಿ ಇರ್ಲಿ, ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಏನ್ ಸಿಕ್ಕುತ್ತೆ, ಸಿಕ್ಕಿದೆ, ಅದ್ರಲ್ಲಿ ತೃಪ್ತಿ ಪಡಿ. ನನಗೆ ಹೆಂಡತಿ ಬೆಳ್ಳಗಿರ್ಬೇಕಾಯ್ತು, ಕರ್ರನಿಗೆ ಸಿಕ್ಬಿಟ್ಲು, ಬರೀ ಜೀವನ್ ಪೂರ್ತಿ ಅದನ್ನೇ ಕೊರಗಿದ್ರೆ. ಆ ಕಪ್ಪು ಇರೋವಳಲ್ಲಿ ಏನ್ ಗುಣಗಳಿದೋ, ವಿಶೇಷ ಗುಣಗಳದನ್ನು ಹುಡುಕಿ. ವಾವ್, ಗಂಡ ಕುಳ್ಳಾದನೆ, ದಪ್ಪಾದನೆ, ಹೆಂಗೋದನ್ ಕರೆ, ಬಟ್ ಅವನಲ್ಲಿ ಏನ್ ವಿಶೇಷ ಗುಣ ಐತೆ ಅದನ್ನ ಹುಡುಕಿ, ಅದು ಸಂತೋಷ ಪಡಿ. ನೋಡಿ ಹೆಂಗಿರುತ್ತೆ ಲೈಫು. ಸಸಿ ಹತ್ರ ಏನು ಒಳ್ಳೆ ಗುಣ ಐತೆ ಅದನ್ನ ಆಯ್ಕೆ ಮಾಡಿ, ಚೂಸ್ ಮಾಡಿ. ಒಳ್ಳೆ ಕೆಲಸ ಮಾಡಿದವಾ ನೀನು, ಇಂಥ ಅಡಿಗೆ ಭಾರಿ ಟೇಸ್ಟ್ ಮಾಡ್ತೀಯ ಕಣೆ ನೀನು, ನೋಡ, ಹಂಗ ಅಪ್ರಿಶಿಯೇಟ್ ಮಾಡಿ ಎಷ್ಟು ಖುಷಿ ಪಡ್ತಾಳೆ ಸಸಿ. ಅತ್ತೆ ಏನ್ ಮಾಡಿದ, ಅವ್ರು ಏನೋ ಒಂದ್ ಕತೆ ಹೇಳ್ತಾರೆ ಮೊಮ್ಮಕ್ಕಳಿಗೆ, ಅತ್ತೆಮ್ಮ ನೀವು ಭಾರಿ ಚೆನ್ನಾಗ್ ಕತೆ ಹೇಳ್ತಿರಲ್ಲ, ನನ್ ಪುಟ್ಟ ಭಾರಿ ಖುಷಿ ಪಟ್ಟು ನೀವು ಕತೆ ಹೇಳಿ ಕೇಳಿ ಅನ್ನಿ, ನಿಮ್ ಅತ್ತೆ ಎಷ್ಟು ಇಷ್ಟ ಆಗಲ್ಲ, ಹೊಡಿ ಉಬ್ಬೋದು ಅಂತ ನೋಡ, ಅಷ್ಟು ಖುಷಿ ಪಡ್ತಾರೆ ನನ್ನ ಸಸ್ಯ ನಾನು ಹೊಗಳಿದ್ದು ಅಂತೇಳಿ. ಹಂಗ ಈ ಇದು ಬಿರ್ಲಿ ಅಂತ. ಹೌದಾ? ಅದಕ್ಕೆ ಏನ ಮಾಡಿರ್ತಾರೆ ಅದರಿಂದ ತೃಪ್ತಿ ಪಡ್ರಿ ಅಂತಕ್ಕಂಥದ್ದು. ಆಮೇಲೆ ದೇವರಲ್ಲಿ ಶರಣಾಗತಿ, ಸರೆಂಡರ್ ಆಗ್ಬಿಡ್ಬೇಕು ನಾವು. ಯಾಕಂದ್ರೆ ನಿನ್ನೆ ಬಂದೇವಿ, ಇವತ್ತದೇವಿ, ನಾಳೆ ಇರ್ತೇವಿಲ್ಲ ಗೊತ್ತಿಲ್ಲ. ಪ್ರೆಸೆಂಟ್ ಈ ಸದ್ಯ ಸ್ಥಿತಿಯಲ್ಲಿ ನಾವು ವರ್ತಮಾನದಲ್ಲಿ ಏನ್ ನಡೀತಾ ಇದೆ, ಇದಕ್ಕೆ ನಾನು ಇದೀನಿ, ನನಗೆ ಇದು ಸಿಕ್ಕಿದೆ, ಇದಕ್ಕೆ ನಾನು ತೃಪ್ತಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತ, ಯೂನಿವರ್ಸ್,
ಅಥವಾ ಯಾರೆಲ್ಲ ಇರ್ತಾರೆ ಒಂದು ಜಾಬ್ ಮಾಡ್ತಕ್ಕಂಥ ಇದು ಇರ್ಬೋದು, ಒಂದು ಬಿಸ್ನೆಸ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅವೆಲ್ಲರೂ ಕೂಡ ತೃಪ್ತಿ ಪಡ್ಕೊಳ್ರಿ. ಅವ್ರಿಗೆ ಜೊತೆಗೆ ಭಗವಂತನಿಗೆ ಶರಣಾಗಿ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತ ನಿನಗೆ ಧನ್ಯವಾದಗಳು, ನಿನ್ನಿಂದ ನಾನದನಿ ಅಂತಕ್ಕಂಥ ಶರಣಾಗತಿ ಮನೋಭಾವ ಇರಲಿ. ಏನೇ ಕಷ್ಟ, ಹತಾಶೆ, ನೋವುಗಳು ಬಂದಾಗ ಭಗವಂತನ ಶರಣಾಗಿ ಬಿಡಿ, ಅದು ಸರಿ ಆಗುತ್ತೆ. ಬಂದಿದೇನಪ್ಪ, ಏನ್ ಮಾಡಕ್ಕಾಗತ್ತೆ, ಈಗ ಅನುಭವಿಸ್ಬೇಕಷ್ಟೇ. ಸ್ವಲ್ಪ ದಿವಸ ಅದಕ್ಕೆ ಪರಿಹಾರ ಅಂತ ಇರುತ್ತಲ್ಲ ಅಂತ. ಪ್ರತಿನಿತ್ಯ ಎಷ್ಟೋ ಜನ ದಾರಿ ಹೋಕರನ್ನ ಕೊಲೆ ಮಾಡಿ ಜೀವನ ಮಾಡ್ತಕ್ಕಂಥ ಯಾರವರು, ವಾಲ್ಮೀಕಿಯವರು ನಾರದ ಮಹರ್ಷಿಗಳ ದರ್ಶನದಿಂದ ಒಂದ್ ದಿವ್ಸ ಏನಾದ್ರು ನೋಡಿ, ಅವರು ಇಡೀ ರಾಮಾಯಣವನ್ನೇ ಅಂತ ಮಹಾಚರಿತ್ರೆ ಬರೀತಕ್ಕಂಥ ವ್ಯಕ್ತಿ ಆದ. ಬದಲಾವಣೆ ಐತೆ ಇಲ್ಲ ಹಂಗಾರೆ ಇಲ್ಲಿ? ಹಂಗಾರೆ ಅಂತವ್ರ ಅಷ್ಟೊಂದು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿನೇ ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ಏನು ಮಾಡಿಲ್ಲ ನಾವು ಈ ಜನ್ಮದಲ್ಲಿ. ಓ ಜನ್ಮದಲ್ಲಿ ಏನೋ ಆಗಿರ್ಬೋದು, ಬಟ್ ಇಲ್ಲಿ ಏನು ಮಾಡಿಲ್ಲ ಅಂತಂದ್ರೆ ಆಗಲ್ಲ. ಹಾಗೆ ಆಗುತ್ತೆ. ಯಾಕಂದ್ರೆ ಅಂತ ನಾರದ ಮಹರ್ಷಿ ಅಂತ ರಂಗನಾಥ್ ಗುರುಜಿ ನಮಗೆ ಸಿಕ್ಕಿದ್ದಾರೆ. ನಮ್ಮ ಜೀವನ ಪಾವನ ಮಾಡಿಸ್ತಾರೆ ಸ್ನೇಹಿತರೆ. ಅದಕ್ಕೆ ಇದು ಇರ್ಲಿ, ಆಮೇಲೆ ಉದಾರತೆ ಇರ್ಲಿ, ದೊಡ್ಡ ಮನೋಭಾವ ಇರ್ಲಿ. ಅವರು ನಮ್ಮವರಪ್ಪ, ಈ ಸಮಾಜ ನಮ್ಮದು, ಈ ಎಲ್ಲಾ ಜನಾಂಗ ನಮ್ಮದು. ಈ ಭೂಮಿ ಮೇಲೆ ಇರ್ತಕ್ಕಂಥ 850 ಕೋಟಿ ಜನ ಏನಿದೆ ಬರೀ ಮನುಷ್ಯರದು. 84 ಕೋಟಿ ಜೀವರಾಶಿಗಳು ಇನ್ನು ಹೊರಗೆ ಹೋಗ್ಲಿ ಬಿಡ್ಲಿ, ಬರೀ ಮನುಷ್ಯನ ಜಾತಿನೇ 850 ಕೋಟಿ. ಇವರೆಲ್ಲರೂ ನಮ್ಮವರಪ್ಪ ಅನ್ನೋ ಭಾವದ ಇರಲಿ, ಉದಾರತೆ ಇರ್ಲಿ. ಆಮೇಲೆ ನಾವು ಬದುಕೋಣ, ಇತರರನ್ನು ಬದುಕಲಿಕ್ಕೆ ಆಸ್ಪದ ಕೊಡೋಣ, ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋಣ, ಬೇರೆಯವರನ್ನು ಗೌರವಿಸೋಣ. ಬೇರೆ ಪಕ್ಷ, ಸಮಾಜ, ಬೇರೆ ಜನಾಂಗ ಇರ್ಬೋದು, ಬೇರೆ ಪ್ರಾಣಿ ಸಕಲ ಜೀವರಾಶಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಗೌರವಿಸೋಣ ಅನ್ಸ್ತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಉದಾರತೆ ಒಳಗ ಕರುಣೆ ಇರ್ಲಿ, ಕರುಣೆ ತೋರಿ. ಅಟ್ಲೀಸ್ಟ್ ನಿಮಗೆ 2 ಕಣ್ಣು, ಕಿವಿ, ಮೂಗು ಅಷ್ಟು ಅಂಗಾಂಗಗಳದವು. ಎಷ್ಟೋ ಜನಕ್ಕೆ ಹುಟ್ಟಿರ್ತಾನೆ ಕಣ್ಣಿಲ್ಲ, ಕಿವಿ ಇಲ್ಲ, ಮಾತಾಡಕ್ ಬಾಯಿಲ್ಲ, ಓಡಾಡಕ್ ಕಾಲಿಲ್ಲ ಅಲ್ವಾ? ಅದಕ್ಕೆ ಹಂಗಾರೆ ಇಷ್ಟೆಲ್ಲ ಐತಿ ಭಗವಂತ ಇಷ್ಟು ಕೊಟ್ಟಾನಂತಂದಾಗ ಬೇರೆಯವ್ರ ಬಗ್ಗೆ ಯಾರು ಏನಿಲ್ಲ ಅಂತವ್ರು ನೋಡಿ ಗುರುತಿಸಿ ಕರುಣೆ ತೋರಿಸೋರ್ ಮೇಲೆ. 1 ಹೊತ್ತು ತಿಂಡಿ 2 ಹೊತ್ತು ಊಟ ಮಾಡ್ತಕ್ಕಂಥ ಶಕ್ತಿ ನಮಗಿದೆ ಅಂದ್ರೆ ಎಷ್ಟೋ ಜನಕ್ಕೆ 1 ಹೊತ್ತು ಆಹಾರನೂ ಸಿಗ್ತಾ ಇಲ್ಲ. ಅಂತರ್ ಕಂಡಾಗ ಸ್ವಲ್ಪ ನೋಡಿ, ಅಂದ್ರೆ ಪಾತ್ರಗಳನ್ನು ನೋಡಿ ದಾನ ಧರ್ಮ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ದಾನ ಕೊಡ್ತಾರಂದ್ರೆ ಅದನ್ನ ಬೇರೆ ಬೇರೆ ರೂಪದಲ್ಲಿ ಎಳೆಯರೇ ಇರ್ತಾರೆ. ಅಲ್ಲೂ ಕೂಡ ಜಾಗೃತಿ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಅಂದ್ರೆ ಕರುಣೆ ತೋರಿಸಿ, ಸಕಲ ಜೀವರಾಶಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಜೀವ ಜಂತುಗಳಲ್ಲಿ ಕರುಣೆ ತೋರಿಸ್ರಿ. ಆಮೇಲೆ ಜವಾಬ್ದಾರಿ ತಗೋಬೇಕು. ಈ ಮನೆ ನಿಭಾಯಿಸೋರು ಯಾರು? ನಾನು. ಗಂಡಿರ್ಬೋದು, ಹೆಣ್ಣಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಮಕ್ಳು ಇರ್ಬೋದು, ನಿಮ್ದೂ ಪಾತ್ರ ಇರುತ್ತೆ. ಹಂಗಾಗಿ ನಾನ್ ಇವತ್ತು ದೊಡ್ಡವನಾಗಿರ್ಬೋದು, ಬಟ್ ನಾನ್ ಬಾಲ್ಯದಲ್ಲಿದ್ದಾಗ ನನ್ ಸಕಲ ಎಲ್ಲಾ ಚಾಕರಿ ಮಾಡಿದವ್ರು ಯಾರು? ನನ್ನ ಅಣ್ಣಾರು. ನನ್ನ ತಂದೆ ತಾಯಿ ಫಸ್ಟ್ ತಾಯಿ ಮಾಡಿದಾಳೆ, ತಂದೆ ಮಾಡಿದಾರೆ. ಅವ್ರ ಹೊರತಾಗಿ ನನ್ಗಂತೂ ಮೊದ್ಲು ಹುಟ್ಟಿರ್ತಕ್ಕಂಥ ಇರ್ತಾರಲ್ಲ ಅಣ್ಣ ಅತ್ತಿಗೆರು. ಅಟ್ಲೀಸ್ಟ್ ಒಂದ್ ದಿವಸ ಆದ್ರೆ ನಮ್ಮನ್ನ ಎತ್ತಿ ಆಡ್ಸಿರ್ತಾರ, ಹೆಚ್ಚಿಗೆ ಎಲ್ಲೆಲ್ಲ ಕರ್ಕೊಂಡ್ ಹೋಗಿರ್ತಾರ, ನಮಗೆ ಉಣಿಸಿರ್ತಾರ, ನಮ್ಮ ಎಲ್ಲ ತೊಳೆದು ಬಳದು ಚಾಕರಿ ಮಾಡಿರ್ತಾರ. ಯಾರು? ನಮ್ಮ ಅಣ್ಣ ಅತ್ತಿಗೆರು, ಅದು ಅಣ್ಣ ಅಕ್ಕಾರು. ಅಥವಾ ಅಣ್ಣ ಅಕ್ಕ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮಾವುಗಳು, ತವ್ರ ಅಂದ್ರೆ ಅಜ್ಜಿ ಮನೆ ಬೆಳೆದ್ರೆ ಅಜ್ಜ ಅಜ್ಜಿ, ಅವ್ರ ಮಾವುಗಳು, ಅತ್ತೆರು, ಅವ್ರೆಲ್ಲ ಮಟ್ಲ ಅವ್ರ ಬಗ್ಗೆ ಒಂದು ಅವರು ಅವರಿಂದ ನಾವು ಉಪಯೋಗ ತಗೊಂಡ್ರೆ ಅವ್ರ ಮೇಲೂ ಸ್ವಲ್ಪ ಜವಾಬ್ದಾರಿ ಇರ್ಲಿ ಅಂತಕ್ಕಂಥದ್ದು. ಅವ್ರಿಗೂ ಒಂಚೂರು ಏನಾದ್ರು ನಾವು ಮಾಡ್ಬೇಕು ಅನ್ನೋದು ಮನೋಭಾವ ಇರ್ಲಿ ಅಂತಕ್ಕಂಥದ್ದು. ಆಮೇಲೆ ವರ್ತಮಾನ ಕಾಲದಲ್ಲಿ ಜೀವನ ಮಾಡಿ. ನಿನ್ನೆ ಆಗಿದ್ದ ಮುಗಿದು ಹೋಗಿದೆ ಅದಷ್ಟು, ಹೌದಾ? ನಿನ್ನಿತನ ಏನಾಯ್ತು ಅದು ಮುಗಿದು ಹೋಗಿದೆ, ಮುಗಿತು. ಅದು ಏನ್ ಮಾಡಿದ್ರು ಬರಲ್ಲ. ಅದು ಕಳೆದ ಹೋದು ಮುತ್ತು ಏನು ಕೊಟ್ಟರು ಸಿಗಲ್ಲ ಅಂತ, ಮುತ್ತಿಗಿಂತ ಹೊತ್ತು ಉತ್ಮನ ಅದಕ್ಕೆ ಹೇಳ್ತಾರಲ್ಲಿ. ಕಳೆದು ಹೋಗಿದ್ ಬರಲ್ಲ. ಮತ್ ನಾಳೆ ಏನಾಕತ್ತೇನೋ ಗೊತ್ತಿಲ್ಲ. ನೋಡಿ, ಇಷ್ಟ ದಿವಸ ಮಳೆ ಹೆಂಗ್ ಸುರಿತಾ ಇತ್ತು ಅಂದ್ರೆ ಈ ಸರಿ ನಮ್ಮಲ್ಲಿ ಬೆಳೆ ಬಿತ್ತಕ್ಕಾಗ್ಲಿ, ಅಷ್ಟು ಮಳೆ ಸುರಿತು ಇಲ್ಲಿ ಮಟನು. ಪರವಾಗಿಲ್ಲ, ನಿನ್ನಿಂದ ಕಂಪ್ಲೀಟ್ ಹೊಳವಾಗ್ತಾ ಇದೆ, ಮುಗಿತು. ಇನ್ನು 4 ದಿವಸ ಹೋದ್ರೆ ಕಂಪ್ಲೀಟ್ ಇದಾಗುತ್ತೆ, ಮತ್ತೆ 2ನೇ ಬೆಳೆ ಬೆಳ್ಕೋಬಹುದು. ಇಂಥ ಪ್ರಕೃತಿನೇ ನಮಗೆ ಸಹಕಾರ ಕೊಡುತ್ತೆ. 1ನೇ ಬೆಳೆ ಹೋದ್ರೆ ಏನಾತಪ್ಪ, 2ನೇ ಬೆಳೆ ಕೊಡ್ತೀನಿ ಮಾಡ್ಕೋ ಅಂತ ಹೇಳ್ಬಿಟ್ಟು. ಹೀಗಿದ್ದಾಗ ನಾವು ಕೂಡ ಅಲ್ಲಿ ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಇದನ್ನ ಬರ್ಬೇಕು. ಆಮೇಲೆ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಏನ್ ನಡೀತಾ ಇದೆ, ಏನ್ ಘಟನೆ ನಡೀತಾ ಇದೆ, ಏನ್ ಮಾತುಗಳು ನಡೀತಾ ಇದಾವು, ಏನ್ ಸಂದರ್ಭ ಬರುತ್ತೆ, ಯಾರ ಜೊತೆಗಿದ್ದೀವಿ, ಅಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂಗೆ ಸಂತೋಷವಾಗಿರ್ಲಿಕ್ಕೆ ಏನ್ ಬೇಕೋ ಅದನ್ನಷ್ಟೇ ಮಾಡ್ಕೊಳ್ಳೋಣ. ಇನ್ನ ಕ್ಷಮಿಸುವುದು ಮತ್ತು ಕ್ಷಮೆ ಯಾಚನೆ ಮಾಡೋದು, ಇವೆರಡು ಇಂಪಾರ್ಟೆಂಟ್. ಇಲ್ಲಿ 2 ಅಂಶಗಳಲ್ಲಿ ಏನ್ ಬರ್ತಾ ಇತ್ತು ಅಂದ್ರೆ ಅಹಂ, ಇಗೋ ಅಂತಕ್ಕಂಥದ್ದು ಹೆಂಗ್ ಪ್ರಧಾನವಾಗಿತ್ತಲ್ಲ, ಇಲ್ಲಿ ಒಂದು ಪಾಲನೆ ಮಾಡ್ತಕ್ಕಂಥ 2 ಅಂಶಗಳಲ್ಲಿ ಕ್ಷಮಿಸುವುದು ಮತ್ತು ಕ್ಷಮೆ ಯಾಚಿಸುವುದು ಅಂತ 2 ಅಂಶಗಳು ಬರ್ತವೆ. ಇದನ್ನ ನಮಗೆ ಓಪನ್ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಹೌದಾ? ಹಿರಿಯ ಮಾಸ್ಟರ್ ಹೇಳ್ಯಾರ. ಕ್ಷಮಿಸುವುದು ಅಂತಂದ್ರೆ, ಉದಾಹರಣೆ ನಾನು ಏನೋ ಒಂದು ವೆಹಿಕಲ್ ತಗೊಂಡು ಹೋಗ್ತಾ ಇರ್ತಾನೆ, ವೆಹಿಕಲ್ ಹೊಡೆಯೋರಾದ್ರೆ, ಅಥವಾ ಮನೆಯಲ್ಲೇ ಮಾತಿನಲ್ಲಿ ಏನೋ ಬರ್ತಿರುತ್ತೆ, ಅಚಾನಕ್ ಆಗಿ ಆಗ್ಬಿಡುತ್ತೆ. ಅದು ಟೀ ತಂದು ಕೊಡಕ್ ಹೋಗ್ಕಾಳ ಸೊಸಿ, ಅದೇನೋ ಮಾಡಿ ಮಿಸ್ ಆಗಿ ಬಿದ್ದು ಬಿಡ್ತತೆ, ಕೆಳಗೆ ಚೆಲ್ತೈತೆ, ಅತಿ ಮ್ಯಾಗು ಸ್ವಲ್ಪ ಸಿಡಿಬಹುದು. ಅದನ್ನೇ ದೊಡ್ಡ ರಾದ್ದ ಅಂತ ಮಾಡಿ ಗಂಡಿಗೆ ಹೇಳಿ, ಮಗ ಬಂದ್ಮೇಲೆ ಅಂದ್ರೆ ಆ ಸೊಸಿ ಯಜಮಾನ
ಬಂದ್ಮೇಲೆ ಅವನಿಗೆ ಇದ್ದದ್ದೊಂದಿಲ್ಲದಂತ ಹೇಳಿ ಹೊಡಿಸಿ ಏನೆಲ್ಲ ಮಾಡಿದ್ರಿ ಅಂತ ಅಕಸ್ಮಾತ್ ಆಗೈತಿ ಏನವ ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕಾಗಿತ್ತ ತಾಯಿ ಅಂದ್ಬಿಟ್ರೆ ಅವಳು ತಿದ್ಕೊಂತಾಳ, ಇನ್ನೊಂದ್ಸಲಿ ಕೇರ್ ಆಗಿರ್ತಾಳೆ. ಅದ್ಬಿಟ್ಟು ದೊಡ್ಡ ರಾಧ ಅಂತ ಮಾಡೋದು ಅಲ್ಲ, ಅದನ್ನ ಸಣ್ಣದಾಗಿ ತಗೊಂಡು ಕ್ಷಮಿಸ್ಬಿಡ್ರಿ, ಏನಾಗೈತಿ. ಏನ್ ಮಧ್ಯಾಹ್ನ ಮುರಿದು ಹೋತಾ ಚಾ ಚೆಲ್ ಬಿಟ್ರೆ ಮಧ್ಯಾಹ್ನ ಮುರಿದು ಹೋಯ್ತಾ ಎಲ್ಲ ನಾಶ ಹೋತಾ? ಇಲ್ಲ, ಆಗುತ್ತೆ. ಅಂದ್ರೆ ನೀನ್ ಸಸಿಯಾಗಿದ್ದಾಗ ಈ ಮನೆಗೆ ಬಂದಾಗ ನೀನ್ ಯಾವತ್ತು ನಿನ್ ಕಡೆಯಿಂದ ಏನಾಗಿಲ್ವಾ? ಆಗಿರುತ್ತೆ. ಚೆನ್ನಾಗೈತಪ್ಪ, ಏನ್ ಮಾಡಕ, ಅದನ್ನ ತಿದ್ದುವಂತ ರೀತಿಯಲ್ಲಿ ಕ್ಷಮಿಸ್ಬಿಡ್ರಿ. ಇದನ್ನ ಎಲ್ಲಾ ಪ್ರಸಂಗದಲ್ಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಇನ್ನು ಕ್ಷಮೆ ಯಾಚಿಸೋದು ಆಗ್ಬಿಟ್ಟಿರುತ್ತೆ. ಅಚಾನಕ್ ಆಗಿರ್ತಕ್ಕಂಥದ್ದಕ್ಕ ಮಿಂಚಿ ಹೋದ ಘಟನೆಗೆ ಚಿಂತಿಸಿ ಫಲವೇನು ಅನ್ನಂಗ ಏನ್ ಮಾಡಿದ್ರು ಬರಲ್ಲ. ಸಾರಿ ರೀ, ಜಸ್ಟ್ ಒಂದ್ ಸಾರಿ ಕೇಳ್ಬಿಟ್ರಿ ನೋಡಿ ಹೆಂಗಾಗುತ್ತೆ, ಹೌದಾ? ಹಂಗೆ ಇವೆರಡು ಇಂಪಾರ್ಟೆಂಟ್, ಇವು ಕ್ಷಮಿಸುವುದು ಮತ್ತು ಕ್ಷಮೆ ಯಾಚಿಸುವುದು ಅಂತೇಳಿ. ಯಾವುದೇ ವ್ಯಕ್ತಿ, ಯಾವುದೇ ಮಹಾನ್ ವ್ಯಕ್ತಿನೇ ಇರ್ಬೋದು, ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇರೋದು, ಹಿರಿಯರು ಕಿರಿಯರು ಅಂದ್ರೆ ತಪ್ಪೇ ಅದು, ಯಾರು ಮಾಡಿದ್ರು ತಪ್ಪೇ. ಆ ತಪ್ಪನ್ನ ಕ್ಷಮೆ ಕೇಳ್ಬಿಟ್ರೆ ಮುಗಿದೋತ್ತಲ್ಲಿ, ಫಿನಿಶ್, ಆ ಮ್ಯಾಟರ್ ಕ್ಲೋಸ್ ಆಗುತ್ತೆ ಅಲ್ಲಿ, ಹೌದಾ? ಈ ತರ 26 ಪಾಲನೆ ಮಾಡದೇ ಇರ್ತಕ್ಕಂಥ ಅಂಶಗಳು 23 ಪಾಲಿಸಲೇಬೇಕಾಗಿರ್ತಕ್ಕಂಥ ಅಂಶಗಳನ್ನ ನಾವಿಲ್ಲಿ ನಮಗೆ ಅಲ್ಲಿ ಹೇಳ್ಕೊಟ್ಟಿದ್ರು. ಆ ಒಂದು ವಿಶೇಷ ಜ್ಞಾನ ಕೊಟ್ಟಿರ್ತಕ್ಕಂಥ ಆ ಸಂಸ್ಥೆಗೆ ನಾವೆಲ್ಲೂ ಕೂಡ ಎಷ್ಟು ಕೃತಜ್ಞರಾಗೇ ಇದೀವಿ ನಾವು, ಹೌದಾ? ಅಲ್ಲಿ ಆ ವ್ಯಕ್ತಿ ಕೊಡ್ತಕ್ಕಂಥ ಜ್ಞಾನ ನಿಜ ಕೂಡ ಅದು ಇನ್ನೂ ಮುಂದುವರಿದಿದೆ. ಅವರು ಮಹಾನ್ ಇದಕ್ಕೆ ಹೋಗಿದ್ದಾರೆ. ಅವ್ರು ಹೆಂಗಂದ್ರೆ ಒಂದೊಂದು 3 ದಿವಸದ ಒಂದು ಕ್ಲಾಸಿಗೆ 1 ಲಕ್ಷ 1.5 ಲಕ್ಷ ಪೇ ಮಾಡಿ ಜ್ಞಾನ ತಗೊಂಡಿದ್ರು ಅವ್ರು. ಆ ಜ್ಞಾನ ತಗೊಂಡು ನಮಗೆ ಕೊಡ್ತಾ ಇದ್ರು. ಈ ಜ್ಞಾನ ಎಲ್ಲಿ ತಗೊಂಡಿದ್ದೀವಿ ಗೊತ್ತಾ ನಾವು ಮಾಸ್ಟರ್ಸ್? ಈಗ ನಮ್ಮ ಗುರುಜಿ ಹೇಳ್ತದಾರಲ್ಲ, ಬೆಂಗಳೂರಿನ ಕನಕಪುರ ರೋಡ್ನಲ್ಲಿ ಪಿರಾಮಿಡ್ ವ್ಯಾಲಿ ಇದೆಯಲ್ಲ, ಹೌದಾ? ಆ ದೊಡ್ಡದಾದ ಪಿರಾಮಿಡ್ ನಲ್ಲಿ 5 ದಿವಸ ನಾವು ಅಲ್ಲಿದ್ವಿ, ಅಲ್ಲೇ ಊಟ, ಅಲ್ಲೇ ಮಲಗ್ತಾ ಇದ್ವಿ. ನೋಡಿ ಎಷ್ಟು ಭಾಗ್ಯವಂತ ನಾವು. ಅಂತ ಕ್ಷೇತ್ರದಲ್ಲಿ ಆ ಕಾಸ್ಮಿಕ್ ಎನರ್ಜಿ ಜೊತೆ ಈ ಜ್ಞಾನ ನಮ್ಮ ಆತ್ಮಕ್ಕೆ ಒಯ್ದಕ್ಕ ಮಹಾತ್ಮಗಳಾಗ್ಬಿಟ್ಟಿದೀವಿ ನಾವೆಲ್ಲ. ಆದ್ರೂ ಕೂಡ ಇನ್ನೂ ಕಲಿಯೋದು ಬಹಳ ಇದೆ. ಇಷ್ಟು ಕಲ್ತ್ರು ಕೂಡ ಒಂದು 100 ಹೋಲಿಕೆ ಮಾಡಿದ್ರೆ ಅಮ್ಮ ಮಾತ್ರ ಒಂದು 15ರಿಂದ 20% ನಾವು ತಗೊಂಡಿರ್ಬಹುದು ಅನ್ಸುತ್ತೆ. ಅವ್ರು ಇನ್ನೂ 80% ತಗೊಳ್ಳೋದಿದೆ. ಆ 80% ತಗೊಳಪ್ಪ ಅಂತೇಳಿ ಭಗವಂತ ಏನ್ ಮಾಡ್ತಾನ, ಈ ಮಹಾವತಾರ ಫೌಂಡೇಶನ್ ಪರಿಚಯ ಮಾಡಿ ನಡಿ ಕಲಿ ಅಂತ ಕಳಿಸ್ಬಿಡ್ತದೆ. ಇಲ್ಲಿ ಕಲಿತಾ ಇದ್ದೇವೆ, ಹೌದಾ? ಈ ತರ ನಮಗೆ ಅವಕಾಶಗಳು ಸಿಗ್ತವೆ ಅಂದ್ರೆ ನಾವು ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ ಅಷ್ಟೇ. ಎಸ್, ಆ ಒಂದು ಸಂಸ್ಥೆಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಅಂಶಗಳು, ಹಂಗಾರೆ ಇಷ್ಟೆಲ್ಲ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು? ಇದನ್ನೇ ಮಾಡ್ಬೇಕಂತ ಈ ಎಲ್ಲಾ ವಿಷಯಗಳನ್ನ ನಾವು ಯಾವ್ದು ಪಾಲಿಸಬಾರ್ದು ಅದನ್ನ ಬಿಡ್ಬೇಕು, ಪಾಲಿಸ್ಬೇಕಾಯ್ದನ್ನ ಪಾಲಿಸ್ಬೇಕು. ಇದಾದ್ಮೇಲೆ ಇದನ್ನ ನಾನು ಬರೀ ಕೇಳಿದ್ರೆ ಸಾಕಾಗಲ್ಲ, ಮಾತಿನಿಂದ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಕಲ್ ತಗೊಂಡ್ ಹೊಡಿಬೇಕೆಲ್ಲ ಹತ್ತಿರ ಕಳೆಬೇಕು. ಫಲ ಸಿಗ್ಬೇಕು ಅಂದ್ರೆ ಇದನ್ನ ಲರ್ನಿಂಗ್ ಕಲ್ತೀವಿ, ಅಪ್ಲೈ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಅಳವಡಿಸ್ಕೊಳ್ಳೋದು ಅಷ್ಟೇ ಸಾಕಾಗಲ್ಲ, ಡೂ ದ ವರ್ಕ್, ಅದನ್ನ ಕಾರ್ಯಗತಕ್ಕೆ ತರಬೇಕು, ಪಾಲಿಸ್ಬೇಕು. ಇಷ್ಟಾದ್ರೂ ಸಾಕಾಗ್ಲಿಲ್ಲ, ಅದನ್ನ ಕೇಳ್ತಕ್ಕಂಥವ್ರಿಗೆ ಹೇಳ್ಬೇಕು ಅದನ್ನ. ಅಟ್ಲೀಸ್ಟ್ ನಮ್ಮಲ್ಲಿ ಹೇಳ್ತಾರ ಲೈಕ್ ಮಾಡ್ರಿ ಅಂತೇಳಿ, ಹೌದಾ? ಕೃತಜ್ಞತೆ ಕೊಟ್ಟಂಗೂ ಆಗುತ್ತೆ, ಅದ್ ಹೇಳ್ರಿ ಅಂತೇಳಿ. ಅಂದ್ರೆ ನೀವು ನೋಡಿದಿರಿ ಅಟ್ಲೀಸ್ಟ್ ಅಂದ್ರೆ ವರ್ಕ್ ಆಗ್ತಾ ಇತ್ತಿಲ್ಲ ಅಂದ್ರೆ ಅದ್ನ ಹೇಳ್ತಿರ್ತಾರೆ, ಹೌದಾ? ನೀವು ಅದನ್ನ ಅಳವಡಿಸ್ಕೊಂಡ್ಮೇಲೆ ಅಟ್ಲೀಸ್ಟ್ ಕೇಳ್ತಕ್ಕಂಥವ್ರು, ಎಲ್ಲರೂ ಹೇಳಿದ್ರೆ ಹುಚ್ಚ ಅಂತಾರ, ಮತ್ತೆ ಹಂಗ್ ಬೇಡ. ಸಮಯ ಸಂದರ್ಭಕ್ಕೆ ತಕ್ಕಂಗ ಎಷ್ಟು ಸಮಯ ಐತಿ ಅಷ್ಟೊತ್ನಾಗ ಏನ್ ಹೇಳ್ಬೋದು ಅದನ್ನಷ್ಟೇ ಹೇಳ್ಬೇಕು, ಪೂರ ಹೇಳ್ಕೊಂತ ಕುಂದ್ರಬಾರ್ದು, ಬೋರ್ ಆಗತ್. ಮತ್ತೆ ಇನ್ನೊಂದ್ಸಲಿ ನಿಮ್ ಹತ್ರ ಬರೋದಿಲ್ಲ ಅವರು. ಶಾರ್ಟ್ ಆಗಿ 1-2 ಪಾಯಿಂಟ್ ಹೇಳಿ, ಇಷ್ಟೆಲ್ಲ ನೀನ್ ಬೇಕು ಅಂದ್ರೆ ಇಂಥದ್ದು ಮಹಾವತಾರ ಫೌಂಡೇಶನ್ ಇದೆ, ಯೂಟ್ಯೂಬ್ನ್ಯಾಗ ಹೋಗ್ರಿ, ಮಹಾವತಾರ ಟಿವಿ ಕನ್ನಡ ಅಂತ ಹೊಡಿಬೇಕು. ಮತ್ತೆ ಬರೀ ಮಹಾವತಾರ ಹೊಡೆದ್ರೆ ಅಷ್ಟು ಬರ್ತಾವಲ್ಲಿ, ತೆಲುಗು, ಇಂಗ್ಲಿಷ್, ಹಿಂದಿ. ಮಹಾವತಾರ ಟಿವಿ ಕನ್ನಡ ಅಂತ ಹೊಡೆದ್ರೆ ಅದೊಂದು ಇದು ಬರುತ್ತೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ 5,000-6,000 ವಿಡಿಯೋಗಳು ಅದಾವ, ನಿಮಗೆ ಇಷ್ಟ ಇದ್ದದನ್ನ ನೋಡ್ಕೊಳ್ರಿ. ಅಲ್ಲಿ ಇಂತಿಂತ ಒಟ್ಟಾರೆ ಆಲೋಪತಿ ರಹಿತವಾಗಿ ಇಂಗ್ಲಿಷ್ ಮೆಡಿಸಿನ್ ಇಲ್ಲಂಗ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೆಂಗೆ, ಹೆಚ್ಚು ದಿನ ನಾವು ಆನಂದವಾಗಿ ಆರೋಗ್ಯವಾಗಿರೋದು ಹೆಂಗೆ ಅನ್ನೋದಕ್ಕೆ ನಮಗೆ ಮಾಹಿತಿ ಸಿಗ್ತವೆ. ಕೆಲವೊಂದು ಟಿಪ್ಸ್ ಸಿಗ್ತವೆ, ಹೆಲ್ತ್ ಟಿಪ್ಸ್ ಸಿಗ್ತವೆ, ಕೆಲವೊಂದು ಚಿಕಿತ್ಸೆ ಬಗ್ಗೆ ಮಾಹಿತಿ ಸಿಗುತ್ತೆ, ಅದನ್ನ ನೀವು ಪಾಲಿಸ್ರಿ. ಇಲ್ಲ ನಾನು ಇಲ್ಲಿ ಕೇಳ್ಬೇಕು, ನನ್ಗೆ ಇಂಟ್ರೆಸ್ಟ್ ಇದೆ, ನಾನು ಬರ್ತೀನಿ ಅನ್ನೋದಾದ್ರೆ ಅವ್ರಿಗೆ ನಿಮ್ ಹೆಸರು, ಫೋನ್ ನಂಬರ್ ತಗೊಂಡು ಯಾರು ಇಲ್ಲಿ ಅಡ್ಮಿನ್ ಇರ್ತಾರೆ ಅವ್ರಿಗೆ ಹೇಳಿದ್ರೆ ಅದನ್ನ ಲಿಂಕ್ ಮಾಡ್ತೀವಿ ನಾವೆಲ್ಲ. ಅವ್ರು ನಿರಂತರ ಕ್ಲಾಸಿಗೆ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಇದು ವ್ಯವಸ್ಥೆ, ಇದು ಮಹಾವತಾರ ಫೌಂಡೇಶನ್ ನಮಗೆ ಕೊಡ್ತಾ ಇದೆ. ಇದನ್ನ ನಾವೇ ಮಾಡ್ಬೇಕು ಅಂದ್ರೆ ಅಳವಡಿಸ್ಕೊಂಡ್ಮೇಲೆ ಗೊತ್ತಿರ್ತಕ್ಕಂಥ ತಿಳಿದವರಿಗೆ ಸ್ವಲ್ಪ ಹೇಳಿ ಅವ್ರಿಗೆ ಮಾಹಿತಿ ಕೊಡ್ಬೇಕು. ಕೊಟ್ಟಾದ್ಮೇಲೆ ಅವ್ರು ಹೇಳ್ಬೇಕು ಮತ್ತೆ ನಿಮಗೆ ಏನ್ ಅನ್ಸ್ತಾ ಇದೆ ಇದು ಅಂದ್ರೆ ಫಾಲೋ ಮಾಡ್ಬೇಕು ಅದನ್ನ. ನಾ ಹೇಳಿದ್ನಲ್ಲ, ಜಾಯ್ನ್ ಆಗಿ ದಿನ ಜಾಯ್ನ್ ಆಗ್ತಾರಲ್ಲ, ಅಬ್ಸರ್ವ್ ಮಾಡ್ಬೇಕು, ಲಿಂಕ್ ನ ಕೆಳಗಡೆ ನೋಡ್ಬೇಕು ಬಂದಾರ ಇಲ್ಲ ಅಂತೇಳಿ. ಬಂದದ್ರ ಗುಡ್ ಅಂತ, ನಾ ಹೇಳಿದ್ ವರ್ಕ್ ಆಯ್ತು, ಅವ್ರು ಕೇಳ್ತಾ ಇದ್ರೆ ಆತರ ಮಾಡ್ತಾ ಈ ಇಷ್ಟ ದಿವಸದಿಂದ ಬರ್ತಾ ಇದೆಯಲ್ಪ, ಏನ್ ಅನ್ಸ್ತಾ ಇದೆ ನಿನಗೆ, ಅಲ್ಲಿ ಶೇರಿಂಗ್ ಮಾಡ್ಕೆ ಅಂತ ಹೇಳ್ಬೇಕು ಅವ್ರಿಗೆ. ಅವ್ರ ಕಡೆಯಿಂದ ಮಾಡಕ್ ಹಚ್ಬೇಕಂದ್ರೆ ಏನ್ ಕಲ್ತ್ರು, ಏನ್ ತಿಳ್ಕೊಂಡ್ರ ಅದು ಆದ್ಮೇಲೆ ಅವ್ರಿಗೆ ಮತ್ತೆ ಹೇಳ್ಬೇಕು, ನಿನಗ್ ಗೊತ್ತಿರ್ತಕ್ಕಂಥ ಒಂದಿಬ್ರಿಗೆ ಹೇಳು, ನಾನ್ ಹೆಂಗ್ ನಿನಗೆ ಹೇಳಿದೆಲ್ಲ ಹಂಗ ನೀನು 4 ಜನಕ್ಕೆ ಹೇಳು ಅಂತ ಹೇಳ್ಬೇಕು. ಇಷ್ಟು ಪಾಲನೆ ಮಾಡಿದ್ರೆ ಇದು ಒಂದು ಸಕ್ಸಸ್ಫುಲ್ ಲೈಫ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸಮಯದ ಅಭಾವದಿಂದ ಇಷ್ಟನ್ನು ಶಾರ್ಟ್ ಆಗುತ್ತೆ. ನಿಮ್ ಡೆಫಿನಿಷನ್ ಬಹಳ ಇದೆ,
ಕನಿಷ್ಠ ಒಂದು 4 ದಿವಸ ಬೇಕಾಗುತ್ತೆ ಸ್ನೇಹಿತರೆ. ಒಂದೊಂದು ಅಂಶದ ಬಗ್ಗೆನೇ ಸುಮಾರು 1 ತಾಸು 2 ತಾಸು ತಗೊಳ್ತಾ ಇದೆ ಹೇಳಕ್ ಹೋದ್ರೆ. ಅದಕ್ಕೆ ಇಷ್ಟು ನಾವು ಒಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹಂಗಾರೆ ಸರಿ ಸರ್, ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಪಾಲನೆ ಮಾಡಿದ್ರಿ ಅಂತಂದ್ರೆ ಇನ್ನೊಂದಿಷ್ಟು ಮಾಹಿತಿ ಬರ್ತದೆ. ಇಲ್ಲಿ ಕೆಲವೊಂದಿಷ್ಟು ನಮಗೆ ಚೆಕ್ ಲಿಸ್ಟ್ ಅಂತ ಕೊಡೋದು, ಡೈಲಿ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ್ರು ನಮ್ಗೆ. ಪ್ರತಿದಿನ ಮಾಡ್ಲೇಬೇಕು. ಅಷ್ಟೇ ಮಾಡೋದಲ್ಲ, ಅದಕ್ಕೊಂದು ಸೀಟ್ ಕೊಟ್ಟಿದ್ರು, ಅದನ್ನ ರೈಟ್ ಹೊಡಿಬೇಕು. 1ನೇ ತಾರೀಕಿಂದ 31ನೇ ತಾರೀಕಿನ ಮಟ ಅವು ಏನೇನ್ ಮಾಡ್ಬೇಕು, ಒಂದು ಮಾಡಿದಿಲ್ಲ ಅದಕ್ಕೆ ರೈಟ್ ಹೊಡಿಬೇಕಾಯ್ತು. ಅವ್ನು ಏನೇನ್ ಮಾಡಿಸಿದ್ರು ನಮಗೆ ಅಂದ್ರೆ, ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಹೇಳೋದು. ಅಂದ್ರೆ ಇವತ್ತು ಮುಂಜೆಯಿಂದ ಸಂಜೆ ಮಟ್ಟ ಮಾಡಿದ್ದೆ ಅಂದ್ರೆ ನಾ ಬೆಳಗ್ಗೆ ಅಂದ್ರೆ ರೈಟ್ ಹೊಡಿತಿದ್ವಿ. ಹೆಂಗಂದ್ರೆ ಪ್ರತಿದಿನ 5 ಗಂಟೆಗೆ ಹೇಳೋದು. ಇವತ್ತು ಎದ್ದೇನೆ ಇಲ್ಲ. ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿಯೋದು. 1 ಲೀಟರ್ ಒಂದೇ ಸರಿಗೆ ಅಲ್ಲ, ಅಷ್ಟೇ ಒಟ್ಟು 1 ಲೀಟರ್ ನೀರಂತ ಮಿನಿಮಮ್ ಕುಡಿಬೇಕು. ಅದನ್ನ ರೈಟ್ ಹೊಡಿಯೋದು. ಆಮೇಲೆ ನಮಗೆ ದೇಹವನ್ನ ಟಾಕ್ಸಿಫೈ ಮಾಡ್ಕೊಳಕ್, ಅಂದ್ರೆ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ ಹೊರ ಹಾಕಿರೋದ್ರ ಸಲುವಾಗಿ ಕೆಲವೊಂದು ರಸಗಳು ಬರ್ತಿದ್ವು. ನಮ್ಮಲ್ಲಿ ಗ್ರೀನ್ ಟೀ ಅಂತ ಬರ್ತಾ ಇತ್ತು. ಅದನ್ನ ಈಗಲೂ ಕೂಡ ನಾವು ಅದನ್ನೇ ಪಾಲಿಸ್ತಾ ಇದ್ವಿ, ಕುಡಿತಾ ಇದ್ವಿ. ಗ್ರೀನ್ ಟೀ ಕುಡಿಯೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶ ಹೊರ ಹೋಗ್ಲಿಕ್ಕೆ ಗ್ರೀನ್ ಟೀ ಕುಡಿಯೋದು. ಕುಡಿದ್ವಿಲ್ಲ ಅಂದ್ರೆ ರೈಟ್ ಹೊಡಿಯೋದು. ಆಮೇಲೆ ಪ್ರತಿದಿನ ವ್ಯಾಯಾಮ ಏನಾಗುತ್ತೆ ಅದ್ ಮಾಡೋದು. ಈಗಿನೆಲ್ಲ ನೀವೆಲ್ಲ ವ್ಯಾಯಾಮ ಮಾಡ್ತೀರಿ, ನಾನು ಹೊಲ ಕೆಲಸ ಮಾಡೋದ್ರಿಂದ ವ್ಯಾಯಾಮ ಮಾಡಲ್ಲ ಅಷ್ಟೇ, ಅಂದ್ರೆ ಡಬಲ್ ಆಗುತ್ತೆ ಅಂತೇಳಿ. ಇನ್ನಾಗ ಪ್ರಾಣಾಯಾಮ, ಉಸಿರಿನ ಕಡೆ ಗಮನ ಕೊಡೋದು. ನಮ್ಮ ಗುರುಜಿ ಹೇಳ್ತಾ ಇದಾರಲ್ಲ, ಉಸಿರಿನ ಗಮನ ಕೊಡೋದು. ಇದಾದ್ಮೇಲೆ ಧ್ಯಾನ ಮಾಡೋದು. ಎಷ್ಟೊತ್ತಾಗತ್ತೆ ಅಷ್ಟು ಧ್ಯಾನ ಮಾಡೋದು. ಅಂದ್ರೆ ನಮಗೆ ಇಲ್ಲಿ ನಮ್ಮ ವಯಸ್ಸಿಗೆ ತಕ್ಕಂಗೆ ಧ್ಯಾನ ಮಾಡ್ಬೇಕು ಅನ್ನೋದು ನಮಗೆ ಮೊದ್ಲು ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ನಮ್ಮ 1 ವರ್ಷ ವಯಸ್ಸಿಗೆ 1 ನಿಮಿಷ ಧ್ಯಾನ, ಅಂದ್ರೆ ನನಗೆ 55 ವರ್ಷ ಅಂದ್ರೆ 55 ನಿಮಿಷ ಪ್ರತಿದಿನ ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಬಟ್ ಅದು ಜಾಸ್ತಿ ಆಗಿದೆ ಈಗ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತಂದ್ರೆ 21 ದಿವಸದ ಸಮಗ್ರ ಜೀವನ ಶೈಲಿಯಲ್ಲೂ ಭಾಗಿಸ್ತೇವೆ. ರಾತ್ರಿ 41 ಮಂಡಲದ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇವೆ. ಇದು ಆದ್ಮೇಲೆ ಇನ್ನೂ ಹೆಚ್ಚಾಗಿ ನಾವು 11 ಗಂಟೆಯಿಂದ ಕುಂದಿರ್ತಾ ಇದ್ದೇವೆ ಇವಾಗ. 12 ಗಂಟೆ, 12 ಕಾಲು, 12:30, 1 ಗಂಟೆ ಮಟ್ಟ ಕುಂದಿರ್ತಾ ಇದೇವಿ. ಕೆಲವರಂತೂ 11 ಗಂಟೆ ಕುಂತವ್ರು ಮುಂಜಾನೆ 4 ಗಂಟೆ ಮಟ್ಟ ಕುಂದಿರ್ತಾರ. ಅವ್ರಂತೂ ಅದ್ಭುತವಾಗಿರ್ತಕ್ಕಂಥ ಜ್ಞಾನ, ಅವರಿಗೆ ಕಾಸ್ಮಿಕ್ ಎನರ್ಜಿ ಬರ್ತಾ ಇದೆ. ಸಾಕ್ಷಾತ್ ದೈವಾನುಸ್ವರೂಪರ ಆಗ್ತಾ ಇದಾರ ಅವ್ರಿಗೆ, ಯಾರು ಹೆಚ್ಚು ಧ್ಯಾನ ಮಾಡ್ತಾರ. ಯಾಕಂದ್ರೆ ಇಲ್ಲೆಲ್ಲ ನೋಡಿದೀವಿ ನಾವು, ಎಷ್ಟೋ ಜನರ ಕತೆ ಕೇಳ್ತಾ ಇದೇವಿ, ಹೌದಲ್ವಾ? ಶರಣರ ನಮ್ಮ ಅದ್ರಲ್ಲೂ ಕೂಡ ಯಾವ್ದು ಯೋಗಿ ಆತ್ಮಕತೆ ನಮ್ಮ ವಾಣಿ ಮೇಡಮ್ ಹೇಳಿದ್ರಲ್ಲ, ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಅವರಂತ ಎಂತೆಂತ ಮಹಾನ್ ಶರಣರ ಕತೆ ಹೇಳ್ತಾ ಇದಾರೆ. ಇದ್ ರೀತಿ ಸುಮಾರು ಮಾಸ್ಟರ್ಸ್ ಬಂದು ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾವು ಕೃತಜ್ಞರಾಗಿ ಇರ್ಬೇಕು, ಅವ್ರ ಜ್ಞಾನ ನೀಡಿದ್ದಕ್ಕಾಗಿ. ಆತರ ಅದಕ್ಕೂ ನಮ್ಮ ಇಲ್ಲಿ ವ್ಯಾಯಾಮಕ್ಕೂ, ಪ್ರಾಣಾಯಾಮಕ್ಕೂ, ಧ್ಯಾನಕ್ಕೂ ಕೃತಜ್ಞತೆ. ಪ್ರತಿದಿನ ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ಅವಾಗ್ಲೇ ನಮಗೆ ಹುಟ್ಟಿದ್ದು, ಎದ್ದ ತಕ್ಷಣ ನಾವು ಕೃತಜ್ಞತೆ ಕೊಡ್ಬೇಕು ಅನ್ನೋದು, ಹೌದಾ? ಆಮೇಲೆ ಕಲ್ಪನೆ, ವಿಜುವಲೈಸೇಷನ್ ಮಾಡೋದು. ನನಗೆ ಆಲ್ರೆಡಿ ಪ್ರಪಂಚ ನನಗೆ ಇಷ್ಟೆಲ್ಲ ಕೊಟ್ಟಿದೆ, ಯೂನಿವರ್ಸ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಇನ್ನು ಬಂದಿಲ್ಲ, ಆಗಿದೆ, ಹೋಗಿದೆ ಅಂತ ಹೇಳಿ ವಿಜುವಲೈಸ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ಕೊಡೋದು. ನೋಡಿ ಎಷ್ಟು ಹೆಂಗಿರುತ್ತೆ ಅಂದ್ರೆ, ಅವಾಗ ಭಗವಂತ ಯೂನಿವರ್ಸ್ ಬಹಳ ಖುಷಿ ಪಡ್ತಾನೆ. ಏನಪ್ಪ ನಾ ಕೊಟ್ಟೆ ಇಲ್ಲಿ ಇವನಿಗೆ, ಎಷ್ಟು ನನಗೆ ಗ್ರಾಟಿಟ್ಯೂಡ್ ಕೊಡ್ತಾನೆ. ಗ್ರಾಟಿಟ್ಯೂಡ್ ಕೊಟ್ಟೋದಕ್ಕಾದ್ರೆ ಇವನಿಗೆ ಕೊಡ್ಬೇಕು ಅಂತ ಕೊಡಾಕ್ತದ ಕಡೆಗೆ, ಅಲ್ವಾ? ಅದಕ್ಕೆ ಕಲ್ಪನೆನೂ ಇರ್ಲಿ ಅಂತೇಳಿ. ಆಮೇಲೆ ಓದುವುದು, ಕೇಳುವುದು. ಪ್ರತಿ ದಿವಸ ಏನಾದ್ರೂ ಓದ್ಲೇಬೇಕು, ಇಲ್ಲ ಕೇಳ್ಬೇಕು. ಮೊಬೈಲ್ ಅಥವಾ ಟಿವಿ ಒಳಗೆ ನೋಡೋದತ್ತು ಕೇಳ್ಬೇಕು, ಅಥವಾ ಯಾರಾದ್ರ ಕಡೆಯಿಂದ ಕೇಳ್ಬೇಕು, ಇಲ್ಲ ಓದ್ಬೇಕು. ನಮಗಂತೂ ಇವಾಗ ಇಲ್ಲಿ ಮಹಾವತಾರ್ ಫೌಂಡೇಶನ್ ಇದನ್ನ ವ್ಯವಸ್ಥೆನ ಅತ್ಯದ್ಭುತವಾಗಿ ಕೊಡ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಬರ್ತಾ ಇದ್ವು, ಅವು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದ್ರೆ, ನಮ್ ದೇಹ ಚೆನ್ನಾಗಿರ್ಬೇಕಂದ್ರೆ. ಯಾಕಂದ್ರೆ ಬರೀ ಆತ್ಮ ಮನಸ್ಸು ಅಷ್ಟೇ ಇಲ್ಲ, ದೇಹ ಇದೆ. ದೇಹ ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ರೆ ಅವು ಎಲ್ಲವೂ ಹೆಪ್ಪಿಯಾಗಿರ್ತಾವ, ಆರೋಗ್ಯವಾಗಿರ್ತಾವ. ಅದಕ್ಕೆ ದೇಹ ಚೆನ್ನಾಗಿರ್ಬೇಕಾದ್ರೆ ಪ್ರತಿ ದಿವಸ ಕನಿಷ್ಠ ನನ್ನ ವಯಸ್ಸಿಗೆ ತಕ್ಕಂಗ ನಾನು ಕೆಲವೊಂದು ಆಹಾರ, ಅಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಇರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡಬೇಕು. ಹಂಗಾರೆ ಒಬ್ಬ ಮನುಷ್ಯ ಪ್ರೋಟೀನ್ ಎಷ್ಟು ಬೇಕು? ಪ್ರತಿಯೊಬ್ಬರಿಗೂ 1 ದಿನಕ್ಕೆ 1 kg ತೂಕಕ್ಕೆ 1 ಗ್ರಾಮ್ ಪ್ರೋಟೀನ್ ಬೇಕಂತೆ. ಹಂಗ ಪ್ರೋಟೀನ್ ಇರ್ತಕ್ಕಂಥ ಪದಾರ್ಥಗಳು ಯಾವುವು, ಏನನ್ನು ಎಷ್ಟು ತಿಂದ್ರೆ ನಮ್ಗೆ ಪ್ರೋಟೀನ್ ಸಿಗುತ್ತೆ? ನಮ್ಗಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ರು. 200 ಗ್ರಾಮ್ ಅಕ್ಕಿಯ ಬೇಯಿಸಿ ಅನ್ನ ತಿಂದ್ರೆ ಕೇವಲ 1.5 ಗ್ರಾಮ್ ಪ್ರೋಟೀನ್ ಸಿಗುತ್ತಂತ ನಮಗೆ ದೇಹಕ್ಕೆ. ನನಗೆ 55 kg ತೂಕದನೆ ಅಂದ್ರೆ 55 ಗ್ರಾಮ್ ಪ್ರೋಟೀನ್ ಬೇಕು ಅಂದ್ರೆ ಹಂಗಾರೆ ಎಷ್ಟು kg ಅಕ್ಕಿ ಅನ್ನ ಉಣ್ಬೇಕು ನಾನು? ಅಷ್ಟ ಅನ್ನ ಉಂಡ್ರೆ ನನ್ಗೆ ಹೊಟ್ಟೆ ಹಿಡಿತಾ? ಅದನ್ನ ಪಚನ ಮಾಡ್ಕೊಳ್ಬೇಕು. ದೇಹಕ್ಕೆ ಎಷ್ಟು ಕೆಲಸ ಕೊಡ್ತಾನ ಅಂಗಾಂಗಗಳಿಗೆ. ಅದಕ್ಕೆ ಪ್ರೋಟೀನ್ ಇರ್ತಕ್ಕಂಥ, ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಕಡಿಮೆ ಪದಾರ್ಥದಲ್ಲಿ ನಮಗೆ ಸಿಗ್ತಕ್ಕಂಥವನ್ನ ತಿನ್ಬೇಕು ಅನ್ನೋದಕ್ಕೆ ಅಲ್ಲಿ ನಮಗೆ ಗೈಡ್ಲೈನ್ಸ್ ಮಾಡ್ತಿದ್ರು. ಅದನ್ನೇ ನಾವು ಸೇವನೆ ಮಾಡ್ತಾ ಅಂದ್ರೆ ಪ್ರೋಟೀನ್ ಎಷ್ಟು ಅವಶ್ಯಕತೆ ಐತೆ ನಮ್ಮ ದೇಹಕ್ಕೆ ಅಂತ ಹೇಳಿ. ಇನ್ನ ವಿಟಮಿನ್ಸ್ ಮತ್ತು ಮಿನರಲ್ಸು ಅವು ಎಷ್ಟು ಬೇಕು ನಮ್ಮ ದೇಹಕ್ಕೆ? ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ, ಬಾಣಂತಿಯರಿಗೆ ಎಷ್ಟು ಬೇಕು, ಆಮೇಲೆ ಹಾಲು ಉಣಿಸ್ತಕ್ಕಂಥ ಹೆಣ್ಮಕ್ಳಿಗೆ ಎಷ್ಟು ಬೇಕು, ಓದ್ತಕ್ಕಂಥ ಮಕ್ಕಳಿಗೆ, ಸ್ಪೋರ್ಟ್ಸ್ ಮನ್ನಿಗೆ ಎಷ್ಟು ಬೇಕು, ಅದ ಇವು ಎಲ್ಲ ಮಾಹಿತಿ ಕೊಡ್ತಾ ಇದ್ರು ನಮ್ಗೆ. ಹಂಗಾಗಿ ಅದಕ್ಕೆ ಇರ್ತಕ್ಕಂಥ ಅಂಶಗಳು ನಮಗೆ ಆಹಾರದಲ್ಲಿ ಎಲ್ಲಿ ಸಿಗ್ತವೆ? ಮೊಳಕೆ ಬರ್ಸಿದ ಕಾಳುಗಳು, ಹಣ್ಣುಗಳು, ತರಕಾರಿಗಳು ಇಲ್ಲಿ ಸಿಗ್ತೈತೆ. ಹಂಗಾಗಿ ಅವನ್ನೆಲ್ಲವೂ ಪ್ರತಿ ದಿವಸ ತಿನ್ಬೇಕು ಅನ್ನೋದಕ್ಕೆ ನಮ್ಮನ್ನ ಆ ಕ್ಷೇತ್ರಕ್ಕೆ ತಗೊಂಡು ಹೋಗ್ತಾ ಇದ್ರಲ್ಲಿ ಹೇಳ್ಬಿಟ್ಟು. ಇನ್ನ ಇಷ್ಟೆಲ್ಲ ತಿಂದ್ಮೇಲೆ ನಮ್ ದೇಹನ ಕ್ಲೆನ್ಸ್ ಮಾಡ್ತಾ ಇರ್ಬೇಕು ಡೈಲಿ. ದೇಹ ದಣಸ್ ಕೆಲಸ ಮಾಡಿದ್ರೆ ಬೆವರು ಹೋಗುತ್ತೆ, ಓಕೆ. ಅದನ್ನು ಕೆಲವ್ರಿಗೆ ಮಾಡೋದಿಲ್ಲ, ಬರೀ ಕಂಪ್ಯೂಟರ್ ವರ್ಕ್ ಮಾಡ್ತಾರಲ್ಲ ಕುತ್ಕೊಂಡು, ಅವ್ರ ದೇಹ ಟಾಕ್ಸಿನ್ ಹೊರ ಹೋಗೋದು ಹೆಂಗೆ ಅವ್ರಿಗೆ?
ಅದಕ್ಕೆ ಕೆಲವೊಂದಿಷ್ಟು ಪದಾರ್ಥಗಳು ಇದ್ವು ಅಲ್ಲಿ. ಅದ್ರ ಬದಲಾಗಿ ಕೆಲವೊಂದಿಷ್ಟು ನಮಗೆ ಡೈಲಿ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಈಗ ನಮ್ಮ ಯಶೋಧ ಮೇಡಮ್ ಅವ್ರು ಮಾಡ್ತಾ ಇದಾರೆ ನೋಡಿ. 2 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಗ್ಯಾಪ್ ಮಾಡಿ ಬರೀ ನೀರಿನಲ್ಲಿ ಇರೋದು ಅಥವಾ ಬರೀ ಜ್ಯೂಸ್ ನಲ್ಲಿ ಇರೋದು, ಬರೀ ತರಕಾರಿ ರಸ ಕುಡಿಯೋದು, ಈ ತರ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಅಂಶಗಳು ಕೊಡ್ತಾ ಇದ್ರು. ಇನ್ನ ವಿಶೇಷವಾಗಿ ಕೆಲವೊಂದು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಪ್ರತಿ ದಿನ ತಿನ್ಬೇಕು. ಇವೆಲ್ಲವನ್ನೂ ದಿನ ಮಾಡ್ತೇವಿ ಇಲ್ಲ ಅಂದ್ರೆ ರೈಟ್ ಹೊಡಿಬೇಕಾಯ್ತು ನಾವು. ಹೌದಾ? ಅಂದ್ರೆ ನಮ್ಮ ಬಗ್ಗೆ ಅಷ್ಟು ಕೇರ್ ತಗೊಂಡಿತ್ತದು ಆ ಸಂಸ್ಥೆ. ಇಷ್ಟಾದ್ಮೇಲೆ ಇನ್ನು ತಿಂತಾವಲ್ಲ, ಊಟ ಮಾಡ್ತೇವೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಜೀರ್ಣ ಮಾಡಿ ಒಳಗ್ ಕಳಿಸ್ತೇವೆ ಇದಕ್ಕೆ. ಪ್ರತಿ ಬಾರಿನೂ 32 ಬಾರಿ ಅಗಿಯೋದು ಅಷ್ಟೇ ಅಲ್ಲ, 32 ಬಾರಿನೂ ಕೂಡ ಗಮನ ಅಲ್ಲೇ ಇರ್ಬೇಕು. ಕುಳಿತುಕೊಂಡು ಊಟ ಮಾಡ್ಬೇಕು, ಕೈಯಿಂದ ಊಟ ಮಾಡ್ಬೇಕು, ಬಾಯಲ್ಲಿ ಇಟ್ಟ ಮೇಲೆ ಅದನ್ನೇ. ಯಾಕಂದ್ರೆ ಒಂದು ನಮ್ಮ ಲಕ್ಷ್ಮೀಕಾಂತ್ ಮೇಡಮ್ ಹೇಳ್ತಾರೆ ನೋಡು, ಯಾವ್ಯಾವ ರಸಗಳು ಪ್ರೊಡ್ಯೂಸ್ ಆಗ್ತವೆ ಅಂತ ಹೇಳ್ಬಿಟ್ಟು. ಒಳಗಡೆ ತುಪ್ಪ ಕರಿತಾ ಇದ್ರೆ ಸ್ಮೆಲ್ ಬಂತಂದ್ರೆ ಹಾ ಹಂಗ ಮೂಹ ಇಷ್ಟ ಅಳಸಿ ಅಳ್ಕಂತವಲ್ಲ, ಎಷ್ಟ್ ಚೆನ್ನಾಗ್ ಬರ್ತೈತಿ ತುಪ್ಪ ಅಂತ ಹೇಳಿ ಅಲ್ಲ. ಅವಾಗ ಒಂದು ನಮ್ಮಲ್ಲಿ ರಸ ಉತ್ಪತ್ತಿ ಆಗತ್ತೆ. ಹಂಗೆ ಆಹಾರ ಸೇವನೆ ಮಾಡ್ಲಿಕ್ಕೆ ನಾವು ಕುಂದಿರ್ತೀವಿ ಅಂತಂದ್ರೆ ಏನ್ ಅಡಿಗೆ ಅಂದ ತಕ್ಷಣ ಇಂಥದ್ದು ಅಂತ ಕೇಳಿದ ತಕ್ಷಣ ನಮ್ಮಲ್ಲಿ ಆ ರಸ ಸ್ಟಾರ್ಟ್ ಆಗುತ್ತೆ ಅಂತ ಉತ್ಪತ್ತಿ ಆಗ್ಲಿಕ್ಕೆ. ಆ ರಸ ಎದಕ್ ಹೆಲ್ಪ್ ಆಗುತ್ತೆ? ನಾವು ಇಟ್ಟಂತ ಗಟ್ಟಿ ಆಹಾರನ ಅಗದಾಗ ಆ ರಸ ಸೇರ್ಬಿಟ್ಟು ದೇಹದ ಒಳಗಡೆ ಹೋಗಲಕ್ಕ, ಅಲ್ಲಿ ಪಚನ ಆಗ್ಲಿಕ್ಕೆ, ಅಲ್ಲಿ ಇರ್ತಕ್ಕಂಥ ಸತ್ವ ಹಿರ್ಕೊಳಕ ಹೆಲ್ಪ್ ಆಗುತ್ತೆ. ಅದಕ್ಕೆ ಕುಳಿತುಕೊಂಡು ಕೈಯಿಂದ ಊಟ ಮಾಡಿ ನಿಧಾನ ಸೇರಿ ಅಗಿದು ಉಣ್ಬೇಕಂತೆ ಹೇಳ್ತಾ ಇದ್ರು. ನೀರನ್ನ ತಿನ್ನಿರಿ, ಆಹಾರವನ್ನ ಕುಡೀರಿ ಅಂತೇಳಿ. ಇದೇನ್ ಹೇಳ್ತೀರಿ ಹೇಗೆ ಕೊಡ್ರೆ ನೀವು ಅಂತೀರಲ್ಲ. ನೀರನ್ನ ತಿನ್ನಿರಿ ಅಂದ್ರೆ ಕುಳಿತುಕೊಂಡು ಲೋಟನ ಬಾಯಿ ಕಚ್ಚಿ ಹಿಡ್ಕೊಂಡು ಗುಟುಕಾಯಿ ಕುಡಿದ್ರೆ ನೀರನ್ನ ತಿಂದಂಗೆ. ಆಹಾರ ಕುಡಿಯೋದು ಅಂದ್ರೆ ಆಹಾರನ ಸ್ವಲ್ಪ ತುತ್ತು ಇಟ್ಕೋಬೇಕು. ಕೆಲವರು ತಿಂತಾರ ಇಷ್ಟಿಟ್ಟು ಒಂದು ಇಟ್ಕೊಂಡು ನುಂಗ್ ಬಿಡ್ತಾರೆ. ಹಂಗೆ ಏಟಾಗಿತ್ತಾರ ಗೊತ್ತಿಲ್ಲ. ಆದ್ರೆ ಇಷ್ಟಿಷ್ಟೇ ಇಟ್ಕೊಂಡು ಚೆನ್ನಾಗಿ ಸಣ್ಣಕ್ ಆಗ್ಬೇಕು, ಅದು ಮಿಕ್ಸಿ ಹೊಡೆದಂಗ ಆಗ್ಬೇಕು. ಹಂಗ ಅಗದು ಸಣ್ಣ ಮಾಡಿ ನುಂಗಿದ್ರೆ ಆಹಾರನ ಕುಡ್ದಂಗ ಅಂತ. ಹಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ಹಂಗ ನಾನು ಕುತ್ಕೊಂಡು ಅದನ್ನ ಬರಿಬೇಕಾಯ್ತು ಇಲ್ಲಿ ಮಾರ್ಕ್ ಯಾವ್ದು, ಅಗಿಯುವುದು ಅಂತ ಇತ್ತು ಒಂದು ಪಾಯಿಂಟ್. ನಾನ್ ಕುತ್ಕೊಂಡು ಅಗದ ಉಂಡೆ. ಊಟ ಮಾಡ್ಬೇಕಾದ್ರೆ ಏನು ನೋಡಂಗಿಲ್ಲ, ಟಿವಿ ಏನು ನೋಡಂಗಿಲ್ಲ, ಏನು ಮಾತಾಡಂಗಿಲ್ಲ, ಬರೀ ಊಟದ ಕಡೆ ಗಮನ. ಹೌದಾ? ಇದಾದ್ಮೇಲೆ ವಾರಕ್ಕೂ ಒಂದು ನಿಸರ್ಗ ಆಹಾರ ಅಂತ ಹೇಳ್ತಾ ಇದ್ರು ನಮ್ಗೆ. ಒಂದು ದಿವಸ ಟೋಟಲ್ ಗಟ್ಟಿ ಬೇಯಿಸಿದ ಆಹಾರ ಏನು ತಿನ್ನಂಗಿಲ್ಲ, ನಿಸರ್ಗ ಆಹಾರ. ಬರೀ ತರಕಾರಿ, ಡ್ರೈ ಫ್ರೂಟ್ಸು ಅಥವಾ ಹಾಲು, ಮಜ್ಜಿಗೆ, ಕಬ್ಬಿನ ಜ್ಯೂಸು, ಹಣ್ಣುಗಳ ರಸ, ಇಂಥದ್ರ ಮೇಲೆ ಇರೋದು ಪೂರ ಒಂದ್ ದಿವ್ಸ ಕಂಪ್ಲೀಟ್. ಏನು ತಿನ್ನಂಗಿಲ್ಲ. ಅಂದ್ರೆ ಇದನ್ನ ದಿನಕ್ಕೆ ಒಂದು ದಿವಸ ಅಂದ್ರೆ ನಿಸರ್ಗ ಆಹಾರ ಅಂತಂದ್ರೆ ಇದನ್ನ ಹಂಗ ಹೇಳಾರ. ಮತ್ತೆ ಪ್ರತಿ ದಿವಸ ಒಂದ್ ನಿಸರ್ಗ ಆಹಾರ ಹೇಳ ನಮ್ಗೆ ಪಾಲಿಸ್ಬೇಕಾಯ್ತು. ಬೆಳಗ್ಗೆ ತಿಂಡಿ ತಿನ್ನಿ ಅಂದ್ರೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಂಗಿಲ್ಲ. ಅದಕ್ಕೆ ಅವಾಗ ನಿಸರ್ಗ ಆಹಾರ ತಗೋಬೇಕು. ಬರೀ ರಸ ಹಣ್ಣು ತಿನ್ನೋದು, ಸುಮ್ಮಲ್ಕೊಂಬಿಡು. ಇಲ್ಲ ನಮಗೆ ನೈಟ್ ಆಗಲ್ಲ ಅಂದ್ರೆ ಬೆಳಗ್ಗೆ ಆಟ ಮಾಡ್ಕೋಬೇಕು, ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಬೇಕು. ಆಮೇಲೆ ಆದಷ್ಟು ನಮಗೆ ಸಾಯಂಕಾಲ 7 ಗಂಟೆ ಒಳಗೆ ಊಟ ಮಾಡ್ರಿ, ಬೆಳಗ್ಗೆ 9 ಗಂಟೆ ನಂತರ ಊಟ ಮಾಡ್ರಿ ಅಂತಂದ್ರೆ ಕನಿಷ್ಠ 14 ಗಂಟೆ ಗ್ಯಾಪ್ ಇರ್ಲಿ ಅಂತ ಹೇಳ್ತಾ ಇದ್ರು. ನೀವು ಬಹುಶಃ ನಿಮ್ಗೆ ಯಾರಾದ್ರೂ ಜೈನರು ಪರಿಚಯ ಇದ್ರೆ ಅಥವಾ ಅವ್ರನ್ನ ಅಬ್ಸರ್ವ್ ಮಾಡಿ ಅಕ್ಕಪಕ್ಕ ಮನೆ ಇದ್ರೆ ಅವ್ರ ಊಟ ಪದ್ಧತಿ ಹಂಗಿರುತ್ತೆ. ಸಾಯಂಕಾಲ 5 ಗಂಟೆ 6 ಗಂಟೆ ಒಳಗೆ ಉಂಡ್ಬಿಡ್ತಾರ ಅವ್ರು. ಮತ್ತೆ ಮುಂಜಾನೆ ಅಷ್ಟು ಗ್ಯಾಪ್ ಕೊಡ್ತಾರೆ ನೋಡಿ. ಅವ್ರು ಹೆಚ್ಚಾಗಿ ದಪ್ಪ ದೇಹದ ದಡುತಿ ಕಾಯ್ದವ್ರು ಯಾರು ಇರಲ್ಲ, ಅವ್ರು ಎಲ್ಲ ತಿಕ್ ಇದಾಗೆ ಇರ್ತಾರೆ. ಇವನ್ನೆಲ್ಲ ನಮಗೆ ಅಂದ್ರೆ ನಾನ್ ಪ್ರತಿ ದಿವಸ ನಿಸರ್ಗ ಆಹಾರ ಸೇವನೆ ಮಾಡಿಲ್ಲ, ಅದನ್ನು ರೈಟ್ ಹೊಡಿಬೇಕಾಯ್ತು. ಇಷ್ಟ ಆದ್ಮೇಲೆ ಇನ್ನೊಂದು ಹೇಳಾರ ನಮಗೆ, ಪ್ರತಿ ಎವ್ರಿ ಡೇ ನೈಟ್ ನಮಗೆ ಬ್ರಷ್ ಮಾಡ್ಬೇಕು. ಯಾಕಂದ್ರೆ ನಾವು ತಿನ್ನಂತ ಆಹಾರ ಹಲ್ಲುಗಳ ಸಂಧಿಯಲ್ಲಿ, ಒಸಡುಗಳಲ್ಲಿ ನಿಂತಿರುತ್ತೆ, ಅದನ್ನ ಬ್ರಷ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ನಮ್ಮ ಮಾಸ್ಟರ್ ನಮ್ಗೆ ಏನ್ ಮಾಡ್ರಿ ಗೊತ್ತಾ, ಅವ್ರು ತಿಂಡಿ ತಿಂದ್ರೆ ಸಾಕು ಹೋಗಿ ಬ್ರಷ್ ಮಾಡ್ಬಿಡ, ಊಟ ಮಾಡಿದ್ರೆ ಸಾಕು ಹೋಗಿ ಬ್ರಷ್ ಮಾಡ್ಬಿಡೋರು. ಅವ್ರು ಅಷ್ಟು ಕೇರ್ ತಗೊಳ್ಳೋರು. ಅವ್ರು ಅವ್ರನ್ನೇನ್ ನೋಡಂಗ ನಮಗೆ ಅಷ್ಟೊಂದು ಅವ್ರ ಹಲ್ಲಿನಲ್ಲಿ ಹೊಳಪು, ಆಮ್ಯಾಗ ಹಲ್ಲಿನ ಮೇಲೆ ಇರ್ತಕ್ಕಂಥ ಒಸಡು ಇತ್ತು ಅಷ್ಟು ಶುಭ್ರವಾಗಿ ಕಾಣೋದವ್ರು. ಅದಕ್ಕೆ ಆಮ್ಯಾಗ ಬ್ರಷ್ ಮಾಡುವಾಗ ಕೂಡ ಹೇಳ್ತಾ ಇದ್ರು ಅವರು, ಅತಿ ಗಟ್ಟಿ ಹಾರ್ಡ್ ಇರ್ತಕ್ಕಂಥ ಬ್ರಷ್ ಇಂದ ನೀವು ಬ್ರಷ್ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಹಲ್ಲಿಗೆ ಒಂದು ಎನಾಮೆಲ್ ಅಂತಕ್ಕಂಥ ಪೊರೆ ಇದೆ. ನೀವು ಜಾಸ್ತಿ ಗಟ್ಟಿ ಇರ್ತಕ್ಕಂಥ ಹಾಕಿ ತಿಕ್ಕಿದ್ರೆ ಎನಾಮೆಲ್ ಹೋಗ್ಬಿಡುತ್ತೆ. ನೀವು ಅತಿ ಹೆಚ್ಚು ಬ್ರಷ್ ಮಾಡಿ ಆತರ ಗಟ್ಟಿ ಹಾರ್ಡ್ ಇರ್ತಕ್ಕಂಥ ಬ್ರಷ್ ಮಾಡಿದ್ರೆ ಅಬ್ಸರ್ವ್ ಮಾಡಿ, ಅತಿ ತಣ್ಣಂದ್ ಕುಡಿಯಕ್ಕಾಗಲ್ಲ, ಅತಿ ಬಿಸಿ ಅಂತ ಕುಡಿಯಕ್ಕಾಗಲ್ಲ, ಅತಿ ಸಿಹಿ ತಿನ್ನಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ಎನಾಮೆಲ್ ಪೊರೆ ಹೋಗ್ಬಿಡುತ್ತೆ. ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಬೇಲಿ ಅದು, ಹಲ್ಲಿಗಳಿಗೆ ರಕ್ಷಣಾ ಕವಚ ಅದು. ಅದು ಇರ್ಬೇಕು. ಹಲ್ ತಿಕ್ಕದಂದ್ರೆ ಏನು, ಜಸ್ಟ್ ಆವಾಗಿದ್ರೆ ಸಂಧಿಗಳಲ್ಲಿ ಅಲ್ಲಿರ್ತಕ್ಕಂಥ ಕ್ಲೀನ್ ಮಾಡ್ಲಿಕ್ಕೆ ಅಷ್ಟೇ. ಅದ್ ಬಿಟ್ಟು ತಿಕ್ಕು ಅರ್ಧ ತಾಸು ತಿಕ್ತಾರ ಬ್ರಷ್ ಅಲ್ಲ, ಅದು ಪದ್ಧತಿ ಅಲ್ಲ. ಹೌದಾ? ಈ ಕೆಲವೊಂದಿಷ್ಟು ಇದನ್ನ ರಾತ್ರಿ ಬ್ರಷ್ ಮಾಡಿದೆ ಇಲ್ಲ ಅಂತ ಅದನ್ನು ರೈಟ್ ಹೊಡಿಬೇಕಾಯ್ತು. ಹಿಂಗ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ ಕೊಟ್ಟಿದ್ದು, ಇದನ್ನ ಮಾಡಿದ್ದಕ್ಕ, ಅವ್ರು ಹೇಳಿದ್ದಕ್ಕ, ನಾವು ಮಾಡಿದ್ದಕ್ಕ, ಯೂನಿವರ್ಸ್ ಅವಕಾಶ ಕೊಟ್ಟಿದ್ದಕ್ಕ ನಾವು ಇವತ್ತು 55ನೇ ವಯಸ್ಸಿನಲ್ಲೂ ಕೂಡ ನನ್ನ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎತ್ತರಕ್ಕೆ ತಕ್ಕಂಗೆ ನಮ್ ತೂಕ ಮೇಂಟೈನ್ ಮಾಡ್ಬೇಕು. ಇವತ್ತು ಕೂಡ ಅಷ್ಟೇ ತೂಕ ಮೇಂಟೈನ್ ಮಾಡ್ಕೊಂಡಿ ನಾವು. ಅಂದ್ರೆ 158 ಸೆಂಟಿಮೀಟರ್ ಲೆಕ್ಕದಲ್ಲಿ ಎತ್ತರ ಇದ್ರೆ 100 ಬಿಟ್ರೆ 58 ಕೌಂಟ್ ತಗೊಂಡ್ರೆ 58ಕ್ಕೆ 2 ಮೈನಸ್ 2 ಪ್ಲಸ್, 58ಕ್ಕೆ 2 ಮೈನಸ್ ಅಂದ್ರೆ 56, 58ಕ್ಕೆ 2 ಪ್ಲಸ್ ಅಂದ್ರೆ 60. ಅಂದ್ರೆ ನನ್ ತೂಕ ಯಾವಾಗ್ಲೂ ಇಷ್ಟಿರ್ಬೇಕು ಅಂತ. ನನ್ ತೂಕ ಅಷ್ಟೇ ಮೇಂಟೈನ್ ಮಾಡ್ಕೊಂಬಂದ.
ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏನ್ ಲೇಗೌಡ ಎಷ್ಟು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಬಾಡಿನ ಅಂತ ಹೇಳ್ಬಿಟ್ಟು. ಅದ ಅಂದ್ರೆ ನಾವು ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸ್ಬೇಕು. ಈ ದೇಹ ಚೆನ್ನಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ. ದೇಹ ಮತ್ತು ಮನಸ್ಸು ಖುಷಿಯಾಗಿದ್ರೆ ನಮ್ಮ ಗುರುಜಿ ಕೊಡ್ತಕ್ಕಂತ ಆತ್ಮಜ್ಞಾನ, ಸ್ವರ ವಿಜ್ಞಾನ ಇವೆಲ್ಲವನ್ನು ತಗೊಂಡು ನಾವು ಸಾರ್ಥಕ ಜೀವನ ಮಾಡ್ಕೊಳಕ್ ಸಾಧ್ಯತೆ ಇದೆ, ಮೋಕ್ಷ ಹೊಂದ್ಲಿಕ್ಕೆ ಸಾಧ್ಯತೆ ಇದೆ. ಈ ಜೀವನದ ಈ ಜನ್ಮದಲ್ಲೇ ನಮ್ಮ 7 ಜನ್ಮಗಳ ಕರ್ಮಗಳನ್ನು ಕಳ್ಕೊಂಡು ಆನಂದಮಯವಾಗಿರ್ತಕ್ಕಂಥ, ಆರೋಗ್ಯಮಯವಾಗಿರ್ತಕ್ಕಂಥ, ಸಂತೋಷದಾಯಕ ಕುಟುಂಬದೊಂದಿಗೆ ಇದ್ದು ಲೈಫ್ ಲೀಡ್ ಮಾಡ್ಲಿಕ್ಕೆ, ಬೇರೆಯವರ ಪ್ರೀತಿಯೂ ಕೂಡ ನಾವು ಪಾತ್ರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನಗೆ ತೊದಲ ನುಡಿಗಳನ್ನ ಒಂದಿಷ್ಟು ಹೇಳ್ಕೊಳ್ಳಿಕ್ಕೆ, ನನಗಾದ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಕೊಟ್ಟಿರ್ತಕ್ಕಂಥ ಸಂಸ್ಥೆಗೂ, ಗುರುಗಳಿಗೂ, ಕೇಳಿರ್ತಕ್ಕ ಪೇಶನ್ಸ್ ಇಂದ, ತಾಳ್ಮೆಯಿಂದ ಕೇಳಿರ್ತಕ್ಕ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಇಡ್ತದೇನೆ.